ಎಲ್ಲಿ ಮಾಡಿಸಿದಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹ್ಯಾಕ್ ಕೆಲಸ ಮಾಡಿ ಕೊಟ್ಟರು ಅವ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ ಇಷ್ಟೆಲ್ಲ ಗಲೀಜ್ ಇಟ್ಟು ಒಳಗಡೆ ಎಂಜಿನ್ ವರ್ಕ್ ಮಾಡಿದ್ರೆ ಎಂಜಿನ್ ಹೇಗೆ ನಡಿಯಕ್ ಸಾಧ್ಯ ಐತಿ ಅಂತ ಹೇಳಿ ನನ್ನೆಲ್ಲ ಮೆಕ್ಯಾನಿಕ್ ಬಂಧುಗಳಿಗೂ ಹಾಗೂ ನನ್ನ ಗ್ರಾಹಕರಿಗೂ ಎಲ್ರಿಗೂ ನನ್ನ ನಮಸ್ಕಾರ ಅಂತ ಹೇಳ್ತೇನೆ. ಇವತ್ತು ಒಂದು ಹೋಂಡಾ ಡ್ರೀಮ್ ಯುಗ ಆ ಒಂದು ವೆಹಿಕಲ್ ಬಗ್ಗೆ ನಾನು ನಿಮ್ ಜೊತೆಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. 6 ಮಂತ್ ಹಂಗೆ ಇಟ್ಬಿಟ್ಟಿದ್ದಾರೆ, ಅವರು ಗಾಡಿ ಓಡಿಸಿಲ್ಲ. ಇವಾಗ ಹೋಗಿ ನೋಡಿದ್ರೆ 2 ವೀಲ್ ಸ್ಟ್ರಕ್ ಆಗಿದಾವೆ. ಆಮೇಲೆ ಮೈನರ್ ಕೆಲಸ ಕೂಡ ಮಾಡಿಸಿದೀವಿ ಅಂತ ಹೇಳಿದ್ರು ಅವರು. ಎಂಜಿನ್ ಫುಲ್ ಓಪನ್ ಮಾಡಿ ಅದೇನೋ ಸೆಲ್ಫ್ ಸ್ಟಾರ್ಟ್ ಪ್ರಾಬ್ಲಮ್ ಆಗಿತ್ತು, ಬಾಡಿ ಒಳಗಡೆ ಕಟ್ ಆಗಿತ್ತು, ಅದೆಲ್ಲ ವೆಲ್ಡ್ ಮಾಡಿಸಿ ಏನೇನೋ ಮಾಡಿಸಿದಾರೆ ಅವರು. ಅದೇನ್ ಕೆಲಸ ಮಾಡಿಸಿದಾರೋ ಇನ್ನೊಬ್ರು ಮೆಕ್ಯಾನಿಕ್ ಹತ್ರ ಕೆಲಸ ಮಾಡಿಸಿ ಯಾಕೆ ಆ ರೀತಿ ಪ್ರಾಬ್ಲಮ್ ಆಯ್ತು, ಏನ್ ಕೆಲಸ ಮಾಡಿದಾರ ಅವರು, ಆಮೇಲೆ ಇವಾಗ ಏನ್ ಪ್ರಾಬ್ಲಮ್ ಆಗಿದೆ, ಗಾಡಿ ಒಳಗೆ ಏನೇನ್ ಪ್ರಾಬ್ಲಮ್ ಆಗಿದಾವ ನನ್ನ ಹತ್ರ ಬಂದು ಇಲ್ರಿ ನೀವು ಗಾಡಿ ಕೆಲಸ ಮಾಡಿಕೊಡ್ರಿ ನಮ್ಗೆ ಪರ್ಫೆಕ್ಟ್ ಆಗಿ ಅಂತ ಹೇಳಿದ್ರು. ಆಯ್ತು ಮಾಡ್ಕೊಡ್ತೇನ್ರಿ ಅಂತ ಹೇಳಿ ನಾನು ಅವ್ರ ಜೊತೆಗೆ ಮಾತಾಡಿ ಎಲ್ಲ ಆಗಿದೆ. ಈಗ ವೆಹಿಕಲ್ ತಗೊಂಡ್ ಬರ್ತಾ ಇದಾರೆ. ಯಾರೇ ಆಗ್ಲಿ ಇವತ್ತು ಒಂದು 10,000 ಖರ್ಚು ಮಾಡಿದ್ರೆ 10,000 ರೂಪಾಯಿ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಸಾಕಷ್ಟು ಅದ್ರ ಗ್ರಾಹಕರಿಂದ ಆ ಅಮೌಂಟ್ ಗಾಗಿ ಸಾಕಷ್ಟು ಶ್ರಮ ವಹಿಸಿರ್ತಾರ. ಆ ಶ್ರಮಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿಕೊಟ್ರೆ ಅವ್ರಿಗೊಂದು ಫಲ ಆಗ್ತೈತಿ, ನಮ್ದು ಒಂದು ಹೆಸರು ಬರುತ್ತೆ. ಅದೇ ನಾವು ಏನ್ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ನಿಮ್ ಜೊತೆಗೆ ನಾನು ಹಂಚ್ಕೊಳ್ತೇನೆ. ವಿಡಿಯೋನ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಗ್ರಾಹಕರೇ ಸಾಧ್ಯ ಆದಷ್ಟು ಯಾರ್ಯಾರು ವೆಹಿಕಲ್ ಇದಾವ ಅವ್ರಿಗೆಲ್ಲ ಶೇರ್ ಮಾಡ್ರಿ, ಅವರು ಕೂಡ ವಿಡಿಯೋನ ನೋಡ್ಲಿ, ಅವ್ರಿಗೂ ಅನುಕೂಲ ಆಗ್ಲಿ. ಗ್ರಾಹಕರಿಗೆ ತುಂಬಾ ಅನುಕೂಲ ಇದೆ. ಏನ್ ಕೆಲಸ ಮಾಡಿಸ್ಬೇಕು, ಎಂಜಿನ್ ಒಳಗಡೆ ಏನೆಲ್ಲ ಪ್ರಾಬ್ಲಮ್ ಇರ್ತಾವ, ನಾವ್ ಯಾವ ರೀತಿ ಕೆಲಸ ಮಾಡಿಸಿದ್ರ ಯಾವ ರೀತಿ ನಮಗೆ ವೆಹಿಕಲ್ ಸರಿಯಾದ ರೀತಿ 4-5 ವರ್ಷ ನಡಿಯಕ್ ಸಾಧ್ಯ ಐತಿ ಅನ್ನುವಂಥದ್ದನ್ನ ನಾವೆಲ್ಲ ಕೆಲಸ ನೀವು ವಿಡಿಯೋ ನೋಡೋದ್ರಿಂದ ಮಾಹಿತಿ ಆಗ್ತೈತಿ. ಸ್ಕಿಪ್ ಮಾಡೋದೇನ ವಿಡಿಯೋ ನೋಡ್ರಿ, ನಿಮ್ಗೆ ಮಾಹಿತಿ ಆಗ್ತೈತಿ. ಮಾಹಿತಿ ಈ ಒಂದು ಜನರಲ್ ನಾಲೆಜ್ ನಾವು ಕೆಲಸ ಮಾಡುವಂತದ್ದನ್ನ ನಂದೊಂದೇ ಮಾಹಿತಿ ಅಥವಾ ನಾವು ಕೆಲಸ ಮಾಡೋದೊಂದೇ ಮಾಹಿತಿ ತಗೊಳ್ರಿ ಅಂತ ಹೇಳೋದಿಲ್ಲ. ಏನೋ ಇಂಥವು ಇಂಪಾರ್ಟೆಂಟ್ ಇರುವಂತಾವು ಮಾಹಿತಿಗಳು ನಿಮಗೂ ಇರ್ಲಿ ಅನ್ನೋ ಉದ್ದೇಶ ಅಷ್ಟೇ ನಮ್ದು. ಆಮೇಲೆ ಕೆಲಸವನ್ನ ಸರಿಯಾದ ರೀತಿ ಒಳಗೆ ಮಾಡ್ಬೇಕು. ಆ ಮೆಕ್ಯಾನಿಕ್ ಸರಿ ಮಾಡಿಲ್ಲ ಅಥವಾ ನಾನ್ ಸರಿ ಮಾಡ್ತೇನೆ ನಾನೇ ಮೇಲೂ ಅವ್ರ ಕೆಳಗ, ಆ ರೀತಿ ನನ್ನ ಭಾವನೆ ಅಲ್ಲ. ಏನ್ ಕೆಲಸ ಮಾಡಿದಾರೋ ಒಂದು ಪ್ರಾಬ್ಲಮ್ ಅನ್ನ ಕಂಡು ಹಿಡಿಯುವಂತದ್ದು, ಫಿಸಿಕಲಿ ಟೆಸ್ಟ್ ಮಾಡಿ ಅದೇನೇನ್ ಪ್ರಾಬ್ಲಮ್ ಆಗಿತ್ತು, ಯಾಕಾಗಿ ಪ್ರಾಬ್ಲಮ್ ಆಯ್ತು, ಏನ್ ಅದ್ರಲ್ಲಿ ಫೇಲ್ಯೂರ್ ಆಗಿದೆ, ಕೆಲಸ ಚೆನ್ನಾಗಿ ಕೆಲಸ ಮಾಡೋರು ಸಾಕಷ್ಟು ಮೆಕ್ಯಾನಿಕ್ ಇದಾರೆ. ಅವ್ರಿಗೂ ಕೂಡ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ನನ್ ಕೆಲಸ ನನ್ಗೆ, ಅವ್ರ ಕೆಲಸ ಅವ್ರಿಗೆ. ಈ ರೀತಿ ಕೆಲಸ ಇರ್ತಾವ, ಈ ರೀತಿ ಪ್ರಾಬ್ಲಮ್ ಇರ್ತಾವ, ಯಾಕಾಗಿ ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೇನೆ. ಆಯ್ತಾ, ಬನ್ನಿ ಹೋಗೋಣ. ಬಂತು ಗಾಡಿ. ಓಕೆ ಗೆಳೆಯರೇ, ನಮ್ಮ ಹುಡುಗರು ಕೂಡ ತುಂಬಾ ಟ್ರೈನರ್ ಇದಾರೆ ನೋಡಿ. ಬರೋದಷ್ಟೇ ತಡ, ಫಟಾಫಟ್ ಆಗಿ ಎಂಜಿನ್ ಕೂಡ ಡೌನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಆಗಿ ನಾವು ಎಂಜಿನ್ ಓಪನ್ ಮಾಡ್ತಾ ಇದೀವಿ. ಮತ್ತೊಮ್ಮೆ ನಿಮ್ಗೆಲ್ಲ ನಮಸ್ಕಾರ. ಈಗ ಏನಂತ ಹೇಳಿದ್ರೆ ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ, ನೋಡ್ರಿ, ಎಲ್ರು ನೋಡ್ರಿ. ಸಾಕಷ್ಟು ಅನುಭವ ಸಿಗುತ್ತೆ ಈ ಎಂಜಿನ್ ಒಳಗಡೆ ಏನೇನ್ ಫಾಲ್ಟ್ ಆಗಿತ್ತು ಅಂತ ಹೇಳಿ ಎಲ್ಲವನ್ನು ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ ಇಷ್ಟಪಡ್ತೇನೆ. ನೋಡ್ರಿ, 6 ತಿಂಗಳ ಹಿಂದೆ ಕೆಲಸ ಮಾಡಿಸಿದ ಎಂಜಿನ್ ಫುಲ್ ಡ್ಯಾಮೇಜ್ ಆಗಿದೆ, ಸೀಸ್ ಆಗಿತ್ತು ಪಿಸ್ಟನ್ ಕೂಡ. ಯಾಕೆ ಸೀಸ್ ಆಯ್ತು ಅಂತ ಹೇಳಿದ್ರೆ ನೋಡ್ಬಪ್ಪ ಆ ಕಡೆ ಇದು ನೋಡ್ಬೋದು ನೀವು, ಫಿಲ್ಟರ್ ಒಳಗಡೆ ಎಷ್ಟು ಗಲೀಜ್ ಐತೆ ಅಂತ ಹೇಳಿ. ಹೌದಾ, ಈ ರೀತಿ ಇದು ಹಳೆ ಪ್ಯಾಕಿಂಗ್ ಗಲೀಜ್, ಎಷ್ಟು ಹಾರ್ಡ್ ಕಾಂತ. ಇದೇನಾಗ್ತದ, ಆಯಿಲ್ ಪಂಪ್ಗೆ ಆಯಿಲ್ ಸಪ್ಲೈ ಆಗಿಲ್ಲ, ಇದು ಆಯಿಲ್ ಜಾಲಿ ಕೂಡ ಬ್ಲಾಕ್ ಮಾಡೈತಿ. ನೋಡ್ರಿ ಎಷ್ಟು ಬ್ಲಾಕ್ ಮಾಡೈತಿ ನೋಡಿ. ಹೌದಾ, ನೋಡ್ರಿ ಈ ಟೈಪ್ ಆದ್ರೆ ಆಯಿಲ್ ಪಂಪ್ಗೆ ಆಯಿಲ್ ಸಪ್ಲೈ ಆಗೋದಿಲ್ಲ, ಯಾಕಂದ್ರೆ ಜಾಲಿ ಟೋಟಲಿ ಜಾಮ್ ಆಗೈತಿ. ಇದು ಈ ಜಾಲಿ ಏನಂತ ಹೇಳಿದ್ರೆ ಆಯಿಲ್ ಸ್ಕ್ರೀನ್ ಅಂತ ಹೇಳ್ತೇವೆ ನಾವು. ಇದಕ್ಕೆ ಏನಾದ್ರು ಗಲೀಜ್ ಬಂದ್ರೆ ಇದ್ರ ಒಳಗಡೆ ಸ್ಟ್ರಕ್ ಆಗ್ಬೇಕು. ಈ ರೀತಿ ಕೆಲಸ ಮಾಡಿದಾರೆ. ಎಂಜಿನ್ ಬಾಡಿ ಕ್ಲೀನ್ ಕೂಡ ಮಾಡಿಲ್ಲ, ನೋಡ್ಬೋದು ನೀವು ಎಲ್ರು. ಎಲ್ಲಿ ಮಾಡಿಸಿದಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹ್ಯಾಕ್ ಕೆಲಸ ಮಾಡಿ ಕೊಟ್ಟರು ಅವ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ ಇಷ್ಟೆಲ್ಲ ಗಲೀಜ್ ಇಟ್ಟು ಒಳಗಡೆ ಎಂಜಿನ್ ವರ್ಕ್ ಮಾಡಿದ್ರೆ ಎಂಜಿನ್ ಹೇಗೆ ನಡಿಯಕ್ ಸಾಧ್ಯ ಐತಿ ಅಂತ ಹೇಳಿ ನಮ್ಮ ವಿಚಾರ ಇದು. ನೋಡ್ರಿ ನೀವೇನು ಈ ರೀತಿ ಆಗಿದೆ. ನೋಡ್ರಿ ಎಂಜಿನ್ ಎಲ್ಲ ಡೌನ್ ಮಾಡಿದೀವಿ ನಾವು, ಬಾಡಿ ಎಲ್ಲ ಮೇನ್ ಎಂಜಿನ್ ಬಾಡಿ ಓಪನ್ ಮಾಡಿದೀವಿ. ನೋಡ್ಬೋದು ನೀವು, ಕಂಪನಿಯಿಂದ ಮೇನ್ ಎಂಜಿನ್ ಬಾಡಿಗೆ ಪ್ಯಾಕಿಂಗ್ ಬರೋದಿಲ್ಲ. ಪ್ಯಾಕಿಂಗ್ ಬಾರದೇ ಇರೋ ಕಾರಣಕ್ಕೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಗಮ್ ಹಾಕ್ತಾರೆ. ಗಮ್ ಯೂಸ್ ಮಾಡ್ಯಾರ, ಮಾಡ್ಲಿ ಪರವಾಗಿಲ್ಲ. ಆದ್ರೆ ಈ ಎಂಜಿನ್ ಬಾಡಿಗಳು ಏನಿದಾವಲ್ಲ ಇವು ನೋಡ್ಬೋದು ನೀವು, ಇನ್ನು ಕ್ಲೀನಿಂಗ್ ಪ್ರೊಸೆಸ್ ಬರೋಬ್ಬರಿ ಆಗಿಲ್ಲ, ಸ್ವಚ್ಛವಾಗಿ ಕ್ಲೀನ್ ಆಗಿಲ್ಲ. ಆಮೇಲೆ ನನ್ಗನ್ಸಿದ ಮಟ್ಟಿಗೆ ಏನಂತ ಹೇಳಿದ್ರೆ ಸೆಲ್ಫ್ ಸ್ಟಾರ್ಟ್ ಗೇರ್ ಇರುತ್ತೆ ಇಲ್ಲೊಂದು, ಈ ರೀತಿ ಇಲ್ಲಿ ನೋಡಪ್ಪ, ಈ ರೀತಿ ಗೇರ್ ಇರುತ್ತೆ. ಈ ಪಿನ್ ಇದೆಯಲ್ಲ ಇದ್ರೊಳಗ ಫಿಟ್ಟಿಂಗ್ ಆಗುತ್ತೆ. ಅಲ್ಯೂಮಿನಿಯಂ ವೆಲ್ಡಿಂಗ್ ಮಾಡಿಸಿ ಫಿಟ್ಟಿಂಗ್ ಮಾಡಿದಾರ ಅವ್ರು. ನೆಕ್ಸ್ಟ್ ಹಿಂದೆ ಈ ಬ್ಯಾಕ್ ಸೈಡ್ ಯಾರು ಇಂಜಿನ್ ಫಿಟ್ಟಿಂಗ್ ಮಾಡಿದಾರಲ್ಲ ಅವರು, ಅವಾಗ ಏನಾಗಿದೆ ಅಂತ ಹೇಳಿದ್ರೆ ವೆಲ್ಡಿಂಗ್ ಮಾಡುವಾಗ ಸಣ್ಣ ಸಣ್ಣ ಪೀಸ್ಗಳು ಬಂದಿರ್ತಾವಲ್ಲ ಅವನ್ನ ಮತ್ತೆ ಸ್ವಚ್ಛ ಕ್ಲೀನ್ ಮಾಡಿ ಫಿಟ್ಟಿಂಗ್ ಮಾಡಿಲ್ಲ ಇವರು, ಹಂಗ ಫಿಟ್ ಮಾಡಿದಾರೆ. ಹಂಗ ಫಿಟ್ ಮಾಡಿದ್ದಕ್ಕೆ ಈಗ ನೀವು ನೋಡ್ಬೋದು ಇದ್ರೊಳಗಡೆ ಯಾವ ರೀತಿ ಪೀಸ್ ಬಂದಿದಾವ ಅಂತೇಳಿ. ನೋಡ್ರಿ
ಈ ಪೀಸ್ಗಳು ಎಂಜಿನ್ ಒಳಗಡೆ ಇದ್ವು ಅಂತ ಹೇಳಿದ್ರೆ ನಡೀತೈತೆ. ಎಂಜಿನ್ ಸೌಂಡ್ ಕೂಡ ಸ್ಮೂತ್ ಆಗಿ ಬರಕ್ ಸಾಧ್ಯ ಇಲ್ಲ. ನೀವು ಹಾಕಿರುವಂತ ಅಮೌಂಟ್ ಏನೈತಿ ವೇಸ್ಟ್ ಅದು. ಈಗ ಹಿಂದ್ಗಡೆ ಯಾರು ಕಸ್ಟಮರ್ ಎಲ್ಲಿ ಮಾಡಿಸಿದಾರೋ ಅದು ನನಗೆ ಬೇಡ, ಬೇರೆ ಯಾವ್ದೋ ಮೆಕ್ಯಾನಿಕ್ ಮಾಡಿದಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಏನ್ ಫಾಲ್ಟ್, ಯಾಕೆ ಇಷ್ಟು ಬೇಗನೆ ಎಂಜಿನ್ ವರ್ಕಿಂಗ್ ಬಂತು? ಮಿನಿಮಮ್ ಒಂದ್ 4-5 ವರ್ಷ ಆದ್ರೂ ಒಂದು ಎಂಜಿನ್ ನಡಿಬೇಕು ಸರಿಯಾಗಿ. ನಡೀತಾ ಇಲ್ಲ, ಯಾಕೆ ನಡೀತಾ ಇಲ್ಲ ಅನ್ನೋದನ್ನ ನಾವು ಕಂಡಿಡಿಯಕ್ಕಾಗಿ ನಿಮ್ ಜೊತೆಗೆ ಮಾತಾಡತ್ತೇನೆ ಅಷ್ಟೇ. ಈ ರೀತಿ ಎಲ್ಲ ಗಮ್ಮೆಲ್ಲ ಹಾಕಿದ ಇದು ಹೈ ಕ್ಲಾಸ್ ಕ್ಲೀನ್ ಆಗ್ಬೇಕು ಎಂಜಿನ್ ಬಾಡಿ ಎಲ್ಲ. ನಾವು ಕೂಡ ಈ ಕೆಲಸ ಮಾಡ್ತೀವಿ, ನೋಡ್ರಿ ಯಾವ ರೀತಿ ಕೆಲಸ ಇರ್ತೈತಿ ಅಂತ ಹೇಳಿ. ನೋಡ್ಬೋದು ನೀವು ಈ ರೀತಿ ಕೆಮಿಕಲ್ ಹಾಕಿ ಬ್ರಷ್ ಹೊಡೆದು ಪರ್ಫೆಕ್ಟಾಗಿ ಎಂಜಿನ್ ಬಾಡಿ ಎಲ್ಲ ಕ್ಲೀನ್ ಮಾಡಿದ ನಂತರ ವಾಟರ್ ವಾಶ್ ಕೂಡ ಮಾಡ್ತೀವಿ ಎಂಜಿನ್ ಬಾಡಿಗಳನ್ನು. ವಾಟರ್ ವಾಶ್ ಮಾಡೋದ್ರಿಂದ ಏನಾಗ್ತದೆ, ಪ್ರತಿ ಮೂಲೆ ಒಳಗಿರುವಂಥ ಪ್ರತಿ ಎಮ್ರಿ ಇರ್ಬೋದು, ಎಂಜಿನ್ ಆಯಿಲ್ ಹಳೆಯ ಗಲೀಜು ಇರ್ಬೋದು, ಸಾಕಷ್ಟು ಬ್ಲ್ಯಾಕ್ ಆಗಿರ್ತವೆ. ಎಂಜಿನ್ದು ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗಿತು. ಬಾಡಿ ನೋಡ್ಬೋದು ನೀವು, ಈ ರೀತಿ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿದಾವೆ. ಇದು ನಮ್ ಕೆಲಸ, ನಾವು ಮಾಡುವಂತ ಕೆಲಸ. ಈ ರೀತಿ ಕೆಲಸ ಆದ್ರೆ ಮಾತ್ರ ಎಂಜಿನ್ ಪರ್ಫೆಕ್ಟ್ ಆಗಿ ನಡೀಲಿಕ್ಕೆ. ಹಾಗೇನೆ ಈ ಹೋಲ್ಗೆ ಆಯಿಲ್ ಸಪ್ಲೈ ಆಗ್ತದೆ, ಈ ಹೋಲ್ಗೆ ಇಲ್ಲಿಂದ ಹೆಡ್ಗೆ ಸಪ್ಲೈ ಆಗ್ತದೆ ಆಯಿಲ್. ಈ ರೀತಿ ಈ ರಾಡ್ ಮುಖಾಂತರ ಹೆಡ್ಗೆ ಕ್ಯಾನ್ ಶಾಫ್ಟ್, ರಾಕರ್ ಆರ್ಮ್ ಈ ಕಡೆ ಎಲ್ಲ ಸಪ್ಲೈ ಆಗ್ತದೆ. ಒಂದ್ ವೇಳೆ ಈ ಹೋಲ್ ಬ್ಲಾಕ್ ಇದ್ದು, ಈಗ ನೋಡಿದ್ರಲ್ಲ ಈ ಫಿಲ್ಟರ್ ಜಾಮ್ ಆಗಿತ್ತು, ಆಯಿಲ್ ಜಾಲಿ ಸಾಕಷ್ಟು ಗಲೀಜಿತ್ತು. ಈ ರೀತಿ ಗಲೀಜಿತ್ತು ಅಂತ ಹೇಳಿದ್ರೆ ಎಂಜಿನ್ ಆಯಿಲ್ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಈ ಹೋಲ್ ಕೂಡ ಬ್ಲಾಕ್ ಆಗ್ತದೆ. ಬಹಳ ಸಣ್ಣವಾದಂತ ಒಂದು ಹೋಲ್ ಇರ್ತಾವೆ. ಇದು ಟೆಂಪರೇಚರ್ ಬ್ಲಾಕ್ ಜಾಸ್ತಿ, ಪಿಸ್ಟನ್ ಟೆಂಪರೇಚರ್ ಕಡಿಮೆ ಆಗ್ಲಿಕ್ಕೆ ಅಂತ ಹೇಳಿ ಇರ್ಲಿ ಬಿಡು, ಕಡಿಮೆ ಆಗ್ಲಿಕ್ಕೆ ಅಂತ ಹೇಳಿ ಸಣ್ಣ ಒಂದು ಹೋಲ್ ಇಟ್ಟಿದ್ದಾರೆ. ಇಲ್ಲಿ ಕೂಡ ಆಯಿಲ್ ಸ್ಪ್ರೇ ಮಾಡ್ತದೆ. ಈ ಸಣ್ಣ ಹೋಲ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ನಾವು ಏರೆಲ್ಲ ಪ್ರೆಷರ್ ಕೊಟ್ಟು ಚೆಕ್ ಮಾಡ್ತೀವಿ ಪ್ರತಿ ಸಾರಿ ಎಂಜಿನ್ ಡೌನ್ ಮಾಡಿದಾಗ, ಬಾಡಿ ಕ್ಲೀನಿಂಗ್ ಪ್ರೊಸೆಸ್ ಮುಗಿದ ನಂತರ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಎಂಜಿನ್ ಫಿಟ್ಟಿಂಗ್ ಮಾಡೋದು ಯಾವುದೇ ರೀತಿ ದೊಡ್ಡದೇನಲ್ಲ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಕ್ಲೀನಿಂಗ್ ಪ್ರೊಸೆಸ್ ಮುಗಿದಂತ ಏನ್ ಇದ್ರೊಳಗಡೆ ಎಂಜಿನ್ ಆಯಿಲ್ ಸಪ್ಲೈ ಏನೇನು ಪ್ರಾಬ್ಲಮ್ ಇದಾವೆ, ಯಾವೆಲ್ಲ ಹೋಲ್ಗಳು ಕ್ಲೀನ್ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್. ನಮಸ್ಕಾರ ನನ್ನೆಲ್ಲ ಮೆಕ್ಯಾನಿಕ್ ಬಂಧುಗಳಿಗೆ. ಈಗ ನೋಡ್ಬೋದು ನೀವು ಡ್ರೀಮ್ ಯುಗ ಎಂಜಿನ್ದು ಬಾಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಈ ರೀತಿ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡಿದೀವಿ ನಾವು. ನೆಕ್ಸ್ಟ್ ಏನಂತ ಹೇಳಿದ್ರೆ ಕನೆಕ್ಟಿಂಗ್ ರಾಡ್ ಎಲ್ಲ ಹೊಸ ಹಾಕಿದೀವಿ. ನೋಡ್ಬೋದು ನೀವು ಎಷ್ಟು ಡ್ಯಾಮೇಜ್ ಆಗಿದಾವೆ ಎಂಜಿನ್ ಕ್ರ್ಯಾಂಕ್ ಬೇರಿಂಗ್. ಈ ಕನೆಕ್ಟಿಂಗ್ ರಾಡ್ ಒಳಗಡೆ ಆಯಿಲ್ ಸಪ್ಲೈ ಆಗಲಿಲ್ಲ. ಇಲ್ಲಿ ನೋಡ್ಬೋದು, ಕಾಣ್ತದೆ ನಿಮಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತೇಳಿ. ಈ ರೀತಿ ಎಲ್ಲ ಕಂಡು ಬಿದ್ದಿದೆ. ಇದೇನಂತ ಹೇಳಿದ್ರೆ ಲೇಟ್ ಕಾರಣಕ್ಕೆ ಕ್ರ್ಯಾಂಕ್ದು ಕೂಡ ಪರ್ಫೆಕ್ಟ್ ಕೆಲಸ ಮಾಡಿಸಿದ್ವಿ. ಆಮೇಲೆ ಪಿಸ್ಟನ್, ಇದು ಓಲ್ಡ್ ಪಿಸ್ಟನ್ ಕೂಡ ಹೋಗಿತ್ತು. ಇದು ಹೊಸ ಪಿಸ್ಟನ್ ಹಾಕ್ಸಿದೀವಿ ನಾವು, ಕೆಲಸ ಮಾಡಿಸ್ಕೊಂಡು ಬಂದಿದ್ವಿ. ಈ ಕಡೆ ಕ್ಲೀನಿಂಗ್ ಎಲ್ಲ ಪ್ರೊಸೆಸಿಂಗ್ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಎಂಜಿನ್ ಲೈಫು ಜಾಸ್ತಿ ಇರ್ತೈತೆ. ಮೊದಲೇ ಇವಾಗ ಗೌರ್ಮೆಂಟ್ 20% ಎಥೆನಾಲ್ ಮಿಕ್ಸ್ ಮಾಡ್ತಾ ಇದೆ ಪೆಟ್ರೋಲ್ ಒಳಗಡೆ. ಇದರಿಂದ ಏನಾಗತೈತಿ, ಎಂಜಿನ್ ಲೈಫ್ ಜಾಸ್ತಿ ಬರ್ತಾ ಇಲ್ಲ. ಪಿಸ್ಟನ್ ಕಾರ್ಬನ್ ಆಗ್ಬೋದು, ಹೆಡ್ ಪ್ರಾಬ್ಲಮ್ ಆಗ್ಬೋದು, ಈ ರೀತಿ ಎಲ್ಲ ಒಳಗಡೆ ಪೆಟ್ರೋಲ್ ಎಂಜಿನ್ ಬಹಳ ಪ್ರಾಬ್ಲಮ್ ಆಗ್ತಾ ಇದಾವೆ. ಇದ್ರೊಳಗೆ ನಾವು ಸುಧಾರಿಸಿ ಸಾಧ್ಯ ಆದಷ್ಟು ಕಸ್ಟಮರ್ಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಧ್ಯೇಯ, ಮೂಲ ಧ್ಯೇಯ. ಈ ಕಡೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಡ್ರೀಮ್ ಯುಗ ಇರ್ಬೋದು, ಡ್ರೀಮ್ ನ್ಯೂ, ಇವೆಲ್ಲ ಕ್ರ್ಯಾಂಕ್ ಮೇನ್ ಎಂಜಿನ್ ರೈಟ್ ಸೈಡ್ ಬಾಡಿ ಒಳಗಡೆ ಈ ಬೇರಿಂಗ್ಸ್ ಇದೆ ಅಲ್ಲ, ಈ ಬೇರಿಂಗ್ ಜಾಸ್ತಿ ಫಿಟ್ ಇರುತ್ತೆ, ಅಂದ್ರೆ ಟೈಟ್ ಆಗಿ ಹೋಗ್ಬೇಕು. ಇದನ್ನ ಆಕ್ಚುಲಿ ಲೇತ್ ಒಳಗೆ ಪ್ರೆಸ್ ಮಾಡಿಸ್ಕೊಂಡು ಬರ್ಬೇಕು. ನಾವೇನಂತ ಹೇಳಿದ್ರೆ ನಾವು ಯಾವತ್ತೂ ಲೇತ್ ಒಳಗಡೆ ಪ್ರೆಸ್ ಮಾಡಿಸೋದಿಲ್ಲ. ನಾವೇ ಇಲ್ಲಿ ಒಂದು ಈ ರೀತಿ ಟೂಲ್ ಅನ್ನ ಬಳಸಿ ನಾವು ಈ ಕ್ರ್ಯಾಂಕ್ ಅನ್ನ ಫಿಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನಂತ ಹೇಳಿದ್ರೆ ಈಗ ಬೈ ಚಾನ್ಸ್ ಏನಾದ್ರು ಲೇತ್ ಒಳಗೆ ಕೊಟ್ರೆ ಅವ್ರು ಪ್ರೆಸ್ ಮಾಡಿ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಇಲ್ಲೇ ಬಾಡಿ ಕ್ಲೀನ್ ಮಾಡ್ಕೊಳಕ್ಕಾಗ್ಲಿ, ಮತ್ತೆ ರಿಟರ್ನ್ ನಾವು ಏರ್ ಪ್ರೆಸ್ ಮಾಡಬೇಕು ಅಥವಾ ಯಾವುದೇ ಗಲೀಜ್ ಇರಬಾರ್ದು ಅಂತ ಹೇಳಿದ್ರೆ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಈ ಕ್ರ್ಯಾಂಕ್ ಅನ್ನ ಫಿಟ್ ಮಾಡ್ತೀವಿ. ಇದೊಂದು ಮೆಕ್ಯಾನಿಕ್ ಎಲ್ಲರಿಗೂ ಒಂದು ದೊಡ್ಡ ಸವಾಲ್ ಇದ್ದಂಗೆ ಇದೊಂದು ಕ್ರ್ಯಾಂಕ್ ಫಿಟ್ಟಿಂಗ್ ಕೆಲಸ. ಈಗ ಇದನ್ನ ಸ್ಟ್ರೇಟ್ ಪೊಸಿಷನ್ ಒಳಗೆ ಇಟ್ಕೊಂಡು ಈ ರೀತಿ ನಮ್ಮಲ್ಲಿ ಸಾಕಷ್ಟು ಇರ್ತಾವೆ ಏನಾದ್ರು ಒಂದು ಪಾರ್ಟ್ಸ್ಗಳು, ಇದನ್ನ ಕರೆಕ್ಟಾಗಿ ಈ ರೀತಿ ಫಿಟ್ಟಿಂಗ್ ಇರಬೇಕು. ಇದಾದ ನಂತರ ಇದೊಂದು ಸ್ಪಾಕೆಟ್ ವೀಲ್ ಇರುತ್ತೆ, ಚೇನ್ ಸ್ಪಾಕೆಟ್ ಯಾವುದಾದ್ರೂ ತಗೋಬಹುದು. ಇದು ಕರೆಕ್ಟಾಗಿ ಈ ರೀತಿ ಫಿಟ್ ಮಾಡ್ಕೊಂಡು ಈ ಒಂದು ಮೇನ್ ಚೆಕ್ ನಟ್ನ ಟೈಟ್ ಮಾಡೋದು. ಈಗ ಕ್ರ್ಯಾಂಕ್ ನಾವು ಸರಿಯಾದ ರೀತಿ ಒಳಗೆ ಲೆವೆಲ್ ಫಿಟ್ಟಿಂಗ್ ಮಾಡ್ಕೊಂಡಿದ್ವಿ. ಈ ಸೈಡ್ ನೋಡ್ರಿ, ಈಗ ಒಂದು ಪ್ರಮಾಣದೊಳಗೆ ನಾವು ಈ ರೀತಿ ಟೈಟ್ ಮಾಡ್ತಾ ಹೋದ್ರೆ ಬೇರಿಂಗ್ ಏನಾಗ್ತದೆ, ಟೈಟ್ ಆಗಿ ಫಿಟ್ಟಿಂಗ್ ಆಗ್ತಾ ಬರುತ್ತೆ ಒಳಗಡೆ.
ಹ್ಯಾಮರ್ನಿಂದ ಬಡಿಯೋದಾಗ್ಲಿ ಏನು ಮಾಡಬಾರ್ದು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ಆಯಿಲ್ ಸರ್ಕ್ಯುಲೇಷನ್ ಇರುತ್ತೆ, ಇಲ್ಲಿ ಹೊಡೆಯೋದಾಗ್ಲಿ ಈ ಸೈಡ್ ಹೊಡೆಯೋದಾಗ್ಲಿ ಕ್ರ್ಯಾಂಕ್ ಔಟ್ ಆಗುವಂತ ಸಾಧ್ಯತೆ ಇರ್ತದೆ. ಔಟ್ ಆಗಬಾರ್ದು, ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಆಗಬೇಕು, ಸ್ಮೂತ್ ಸೌಂಡ್ ಬರ್ಬೇಕಂತ ಹೇಳಿದ್ರೆ ನಾವು ಈ ರೀತಿನ ಫಿಟ್ ಮಾಡ್ಕೊಳ್ಬೇಕಾಗ್ತೈತಿ ಕ್ರ್ಯಾಂಕ್ನ. 95% ನಮ್ಮ ಬೇರಿಂಗ್ ಬಾಡಿ ಒಳಗಡೆ ಬಂದಾಗಿದೆ. ಇನ್ನೊಂದು 5% ಬರ್ಬೇಕಂದ್ರೆ ಈ ಒಂದು ಕಾಲರ್ ಏನಿದೆ, ಬೇರಿಂಗ್ದು ಕಾಲರ್ ಈ ಬಾಡಿಗೆ ಸರಿಯಾದ ರೀತಿ ಒಳಗೆ ಟಚ್ ಆಗ್ಬೇಕು. ಇಲ್ಲಿ ಇನ್ನೂ ಗ್ಯಾಪ್ ಇದೆ, ಹೌದಾ? ಈ ಗ್ಯಾಪ್ ಇರಬಾರ್ದು. ಕ್ರ್ಯಾಂಕ್ ಕೂಡ 95% ಒಳಗಡೆ ಬಂದಾಯ್ತು. ಈ ಕ್ರ್ಯಾಂಕ್ ಫಿಟ್ಟಿಂಗ್ ಆದ್ರೆ ಯಾವ ಮೆಕ್ಯಾನಿಕ್ ಇರಲಿ, ಡ್ರೀಮ್ ಯುಗ ನಾವು ಏನಾದರೂ ತೊಗೊಂಬಂದು ಕ್ರ್ಯಾಂಕ್ ಫಿಟ್ಟಿಂಗ್ ಮಾಡುವಾಗ ಈ ಕ್ರ್ಯಾಂಕ್ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಆಗಿಬಿಟ್ರೆ 99% ಎಂಜಿನ್ ಫಿಟ್ ಆದಂಗೆ. ಇದು ಬಹಳ ಇಂಪಾರ್ಟೆಂಟ್ ಕೆಲಸ ಈ ಒಂದು ಡ್ರೀಮ್ ಯುಗ ನ್ಯೂ ಎಂಜಿನ್ ಒಳಗಡೆ ಹೊಂಡಾದವ್ರಿಗೆ. ನೋಡ್ಬೋದು ನೀವು ಈ ಮೇನ್ ಎಂಜಿನ್ ಬಾಡಿದು ಕ್ರ್ಯಾಂಕ್ ಬೇರಿಂಗ್ ಸರಿಯಾದ ರೀತಿ ಒಳಗೆ 100% ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಕರೆಕ್ಟಾಗಿ ಫಿಟ್ಟಿಂಗ್ ಆಯ್ತು ನಮ್ದೀಗ. ಇನ್ನು ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಕೂಡ ಔಟ್ ಇಲ್ಲ, ಹೌದಾ? ಔಟ್ ಅಂತ ಹೇಳಿದ್ರೆ ಇನ್ಬ್ಯಾಲೆನ್ಸ್, ಈ ರೀತಿ ಪೊಸಿಷನ್ ಇನ್ಬ್ಯಾಲೆನ್ಸ್ ಇಲ್ಲ, ಕರೆಕ್ಟಾಗಿ ಆಪ್ರೇಟ್ ಆಗುತ್ತೆ. ಎಂಜಿನ್ ಸೌಂಡ್ ಕೂಡ ಸ್ಮೂತ್ ಆಪ್ರೇಟ್ ಆಗಿ ಸ್ಮೂತ್ ಸೌಂಡ್ ಬರುತ್ತೆ. ನೋಡ್ಬೋದು ಈಗ ಒಂದು ಗಿಯರ್ ಬಾಕ್ಸ್ದು ಬೇರಿಂಗ್ನು ಚೇಂಜ್ ಮಾಡ್ತಾ ಇದೀವಿ. ಇದು ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಬೇರಿಂಗ್. ಈ ರೀತಿ ಹೊರಗಡೆ ಪಂಚ್ ಮಾಡಿ ಡೀಪಿಂಗ್ನ ಫಿಟ್ಟಿಂಗ್ ಮಾಡ್ಕೊ. ಇದು ಸೆಂಟ್ರಲ್ ಎಂಜಿನ್ ಬಾಡಿದು ಬೇರಿಂಗ್ ಫಿಟ್ಟಿಂಗ್ ಆಯಿತು. ನೆಕ್ಸ್ಟು ಗಿಯರ್ ಬಾಕ್ಸ್ ಫಿಟ್ಟಿಂಗ್. ಮೇನ್ ಎಂಜಿನ್ ಬಾಡಿಗಳಿಗೆ ಕೆಲವೊಂದಕ್ಕೆ ಪ್ಯಾಕಿಂಗ್ ಬರೋದಿಲ್ಲ, ಕಂಪ್ನಿಯಿಂದ ಕೂಡ ಗಮ್ ಹಾಕಿರ್ತಾರೆ. ಹೀಗಾಗಿ ನಾವು ಹೈ ಟೆಂಪ್ರೇಚರ್ RTV ಸಿಲಿಕಾನ್ ಗಮ್ಮನ್ನು ಈ ಒಂದು ಎಂಜಿನ್ ಬಾಡಿಗೆ ಯೂಸ್ ಮಾಡ್ತೀವಿ. ಈ ಎಂಜಿನ್ ಬಾಡಿಗೆ ಮೇನ್ ಎಂಜಿನ್ ಬಾಡಿಗೆ ಯೂಸ್ ಮಾಡುವಾಗ ಕೆಲವೊಂದಿಷ್ಟು ಆಯಿಲ್ ಸಪ್ಲೈ ಆಗುವಂಥ ಹೋಲ್ಗಳು ಇರ್ತಾವೆ. ಇವನ್ನ ನಾವು ಭಾಳ ಲಕ್ಷ್ಯ ಇಡಬೇಕಾಗ್ತದೆ. ಇವು ಸಾಕಷ್ಟು ಗಮ್ ಹಾಕುವಾಗ ಇವು ಏನಾದರೂ ಹೋಲ್ ಬ್ಲಾಕ್ ಆದ್ರೆ ಈ ಹೋಲ್ ಕೂಡ ಆಯಿಲ್ ಸಪ್ಲೈ ಇದೆ. ಇಲ್ಲಿ ಒಂದು ಚಿಕ್ಕ ಹೋಲ್ ಬರುತ್ತೆ, ಇಲ್ಲಿ ಕೂಡ ಆಯಿಲ್ ಸಪ್ಲೈ ಬರುತ್ತೆ. ಹೈ ಟೆಂಪ್ರೇಚರ್ ಇರುತ್ತಲ್ಲ ಪಿಸ್ಟನ್ಗೆ ಆಯಿಲ್ ಸಪ್ಲೈ ಆಗ್ತದೆ. ಇಲ್ಲೇನಾದರೂ ಸಾಕಷ್ಟು ಏನಾದರೂ ಗಮ್ ಬಿದ್ದರೆ ಆ ಹೋಲ್ಗಳು ಏನಾದರೂ ಬ್ಲಾಕ್ ಆದ್ರೆ ನಾವು ಎಂಜಿನ್ ವರ್ಕ್ ಮಾಡಿಯೂ ಕೂಡ ವೇಸ್ಟ್ ಆಗ್ತದೆ. ಅದನ್ನಾಗಿ ಭಾರಿ ಲಕ್ಷ್ಯ ಕೊಟ್ಟು ಎಂಜಿನ್ ಫಿಟ್ಟಿಂಗ್ ಮಾಡುವಾಗ ನಾವು ಎಲ್ಲಿ ಗಮ್ ಹಾಕಬೇಕು, ಎಲ್ಲಿ ಗಮ್ ಹಾಕಬಾರ್ದು ಅದನ್ನೆಲ್ಲ ನಾವು ನೋಡಿಕೊಂಡೇ ಕೆಲಸ ಮಾಡಬೇಕಾಗ್ತದೆ ಫ್ರೆಂಡ್ಸ್. ಹೀಗಾಗಿ ಇದನ್ನ ನಾವು ಭಾಳ ಸಾಕಷ್ಟು ಸಾರಿ ಎಂಜಿನ್ ಫಿಟ್ ಮಾಡುವಾಗ ತುಂಬ ಸಾರಿ ಹೇಳಿದ್ದೇನೆ ನಾನು, ಇದನ್ನ ನಾವು ಜಾಸ್ತಿ ಧ್ಯಾನ ಇಡಬೇಕಾಗ್ತದೆ ಅಂತೇಳಿ. ಅದಕ್ಕಾಗಿನೇ ನನ್ಗೆ ಅನಿಸ್ತದೆ ಈ ಹಿಂದೆ ಯಾರು ಇಂಜಿನ್ ಫಿಟ್ ಮಾಡಿದಾರಲ್ಲ, ಇದೇ ಕಾರಣಕ್ಕಾಗಿ ಒಂದು ಕ್ಲೀನಿಂಗ್ ಇಲ್ಲ, ಆಮೇಲೆ ಸಾಕಷ್ಟು ಗಮ್ ಹಾಕಿದ್ದಾರೆ ಮೇನ್ ಎಂಜಿನ್ ಬಾಡಿಗೆ, ಎಲ್ಲ ಹೋಲ್ಗಳು ಬ್ಲಾಕ್ ಆಗಿದ್ವು. ಈ ರೀತಿ ಬ್ಲಾಕ್ ಆದ್ರೆ ಏನಾಗ್ತಾವ ಅಂತ ಹೇಳಿದ್ರೆ ಎಂಜಿನ್ ಜಾಸ್ತಿ ದಿವಸ ನಡೆಯೋದಿಲ್ಲ. ಸಾಕಷ್ಟು ಕಸ್ಟಮರ್ ಖರ್ಚು ಮಾಡಿರ್ತಾರೆ ನಿಜ, 6 ತಿಂಗಳೋ 2 ತಿಂಗಳಿಗೂ ಮತ್ತೆ ಕೆಲಸಕ್ಕೆ ಬಂದ್ರೆ ಏನು ಲಾಭ ಏನು? ಮೆಕ್ಯಾನಿಕ್ ಹೆಸರು ಹಾಳು, ಕಸ್ಟಮರ್ ಖರ್ಚು ಮಾಡಿದ್ದು ಅವ್ರಿಗೂ ವೇಸ್ಟ್ ಆಗ್ತದೆ ದುಡ್ಡು. ಆಮೇಲೆ ಈ ಹೋಂಡಾ ಕಂಪ್ನಿ ಇರಲಿ, ಯಾವುದೇ ಕಂಪ್ನಿ ಎಂಜಿನ್ ಇರಲಿ, ಆ ಕಂಪ್ನಿ ಹೆಸರು ಹಾಳಾಗುತ್ತೆ, ಗಾಡಿ ಸರಿ ಬರಲಿಲ್ಲ ಅಂತ. ಇಲ್ಲಿ ಮೆಕ್ಯಾನಿಕ್ ಫಾಲ್ಟು ಅಥವಾ ಗ್ರಾಹಕರ ಫಾಲ್ಟು ಅದು ಮುಖ್ಯ ಅಲ್ಲ. ಏನು ನಾವು ಕೆಲಸ ಮಾಡ್ತಿರ್ತೀವಿ ಅದನ್ನ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡಿ ನಾವು ಫಿಟ್ಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಮೊದಲು ಕ್ಲೀನಿಂಗಿಗೆ ನಾವು ಜಾಸ್ತಿ ಒತ್ತು ಕೊಡಬೇಕು. ಜಾಸ್ತಿ ನಾವು ಕ್ಲೀನಿಂಗಿಗೆ ಒತ್ತು ಕೊಟ್ಟರೆ ಯಾವುದೇ ಕೆಲಸ ಇರಲಿ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ತೇನೆ ನಾನು. ಅಂತ ಹೇಳಿದ್ರೆ ಮೆಕ್ಯಾನಿಕ್ ಗೆಳೆಯರೆ, ನಾನು ಹೇಳ್ಬೇಕಂದ್ರೆ ಈ ಮೇನ್ ಎಂಜಿನ್ ಬಾಡಿ ಒಳಗಡೆ ಇಲ್ಲಿ ಒಂದು ಹೋಲ್ ಇತ್ತು ನೋಡ್ರಿ, ಆಯಿಲ್ ಪಂಪ್ನಿಂದ ಇಲ್ಲಿಂದ ಆಯಿಲ್ ಸಪ್ಲೈ ಆಗ್ತದೆ. ಈ ಹೋಲ್ಗೂ ಇಲ್ಲೈತೆ ನೋಡ್ರಿ, ಈ ಹೋಲ್ಗೂ ಮ್ಯಾಚ್ ಮಾಡ್ಬೇಕು. ಮ್ಯಾಚ್ ಆಗ್ತಾವೆ. ಮೇನ್ ಎಂಜಿನ್ ಬಾಡಿ ಫಿಟ್ಟಿಂಗ್ ಆದ ನಂತರ ಇವೆರಡು ಮ್ಯಾಚ್ ಆಗ್ತಾವೆ. ಮ್ಯಾಚ್ ಆದ ನಂತರ ಅಲ್ಲಿಂದ ಆಯಿಲ್ ಸಪ್ಲೈ ಆಗಿ ಈ ರೀತಿ ಬಂದು ಇಲ್ಲೊಂದು ಹೋಲ್ ಐತೆ ನೋಡ್ರಿ, ಕಾಣ್ತಾ ಇದೆ ನಮ್ಗೆ. ಈ ಹೋಲ್ನೊಳಗೆ ಆಯಿಲ್ ಬರ್ಬೇಕು. ಈ ಹೋಲ್ ಒಳಗೆ ಆಯಿಲ್ ಬಂದು ಗೇರ್ ಬಾಕ್ಸ್ಗಳಿಗೆ ಆಯಿಲ್ ಬೀಳ್ತದೆ ಯಾವಾಗ ಎಂಜಿನ್ ಸ್ಟಾರ್ಟ್ ಆದಾಗ. ಬೈ ಚಾನ್ಸ್ ಏನಾದರೂ ಈ ಆಯಿಲ್ ಹೋಲ್ ಬಂದಿತ್ತು ಅಂತ ಹೇಳಿದ್ರೆ ಗೇರ್ ಬಾಕ್ಸಿಗೆ ಇಮಿಡಿಯೇಟ್ ಆಗಿ ಆಯಿಲ್ ಸಿಗೋದಿಲ್ಲ. ಅದರಿಂದ ಗೇರ್ ಬಾಕ್ಸ್ ಡ್ಯಾಮೇಜ್ ಆಗ್ತದೆ, ಇವು ಬೇರಿಂಗ್ಗಳೆಲ್ಲ ಡ್ಯಾಮೇಜ್ ಆಗ್ತಾವೆ. ಆ ಉದ್ದೇಶನ ಮೇನ್ ಇರೋದು. ಇಲ್ಲೆಲ್ಲ ಯಾವುದೇ ರೀತಿ ಗಮ್ ಯೂಸ್ ಮಾಡೋ ಹಾಗಿಲ್ಲ. ಏನಿದ್ರು ಗಮ್ ಹೊರಗಡೆ ಔಟ್ ಸೈಡ್, ಈ ಕಾಲರ್ ಏನೈತೆ ನೋಡ್ರಿ ಮೇನ್ ಇದು, ಔಟ್ ಸೈಡ್ ನಾವು ಗಮ್ ಯೂಸ್ ಮಾಡಬೇಕು. RTV ಗಮ್ ಸಿಗುತ್ತಲ್ಲ ಹೈ ಟೆಂಪ್ರೇಚರ್ದು, ಇಲ್ಲಿವರೆಗೂ. ಇಲ್ಲಿ ಒಳಗಡೆ ಎಲ್ಲ ಗಮ್ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಇಂಪಾರ್ಟೆಂಟ್ ಇರೋದೇನು ಹೊರಗಡೆ. ಈ ಮೇನ್ ಎಂಜಿನ್ ಬಾಡಿಗೆ ಮಾತ್ರ ನಾವು ಈ ರೀತಿ ಗಮ್ ಯೂಸ್ ಮಾಡ್ಬೇಕು. ಎಲ್ಲ ಎಂಜಿನ್ ಬಾಡಿ ಕ್ಲೀನಿಂಗ್ ಪ್ರೊಸೆಸ್ ಮುಗಿದ ನಂತರ ಪ್ರತಿಯೊಂದು ಹೋಲ್ಗಳನ್ನ ಚೆಕ್ ಮಾಡ್ಬೇಕು, ಯಾವ ಬ್ಲಾಕ್ ಆಗಿದಾವೋ ಏನೋ, ಎಮ್ರಿ ಏನಾದರೂ ಕೂಡ ಐತಾ ಏನೋ. ಮೊದಲು ನೀವು ನೋಡಿರ್ಬೋದು ಸಾಕಷ್ಟು ಗಲೀಜಿತ್ತು ಎಂಜಿನ್ ಬಾಡಿ ಒಳಗಡೆ. ನಾವು ಪ್ರತಿಯೊಂದು ಹೋಲನ್ನು ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಮಾಡಿದ್ದೀವಿ. ಟೆಸ್ಟ್ ಮಾಡಿ ಓಪನ್ ಇದಾವೋ ಇಲ್ಲೋ, ಏರೆಲ್ಲ ಹೊಡೆದು ಕ್ಲೀನ್ ಮಾಡ್ಕೊಂಡಿದ್ವಿ. ಭಾಳ ಇಂಪಾರ್ಟೆಂಟ್ ಎಂಜಿನ್ ಫಿಟ್ ಮಾಡುವಾಗ. ನಾವು ಎಲ್ರಿಗೂ ನಾನು ಅದನ್ನೇ ಹೇಳೋದು, ಲಕ್ಷ್ಯ ಕೊಟ್ಟು ಕೆಲಸ ಮಾಡ್ರಿ. ಎಲ್ಲ ಮೆಕ್ಯಾನಿಕ್ಗಳು ಹೇಳ್ತೇನೆ ನಾನು. ಗ್ರಾಹಕರಿಗೆ ನಿಮಗೂ ಒಂದು ಹೆಸರು ಉಳಿತೈತಿ. ನಿಮ್ಮ ಹತ್ರ ಸಾಕಷ್ಟು ಕಸ್ಟಮರ್ ಬರ್ತಾರೆ, ಇವರಲ್ಲಿ ಪರ್ಫೆಕ್ಟ್ ಕೆಲಸ ಆಗ್ತದೆ ಅಂತೇಳಿ ಸಾಕಷ್ಟು ಕಸ್ಟಮರ್ ಬರ್ಲಿಕ್ಕೆ ಒಂದು ಅನುಕೂಲ, ನಿಮಗೂ ಹೆಚ್ಚು ಕೆಲಸ ಸಿಗ್ತಾವೆ, ಒಂದು ಪರ್ಫೆಕ್ಟ್ನೆಸ್ ಇರುತ್ತೆ.
ನೀವು ಮಾಡಿದ ಕೆಲಸಕ್ಕೆ ನಿಮ್ಗೆ ತೃಪ್ತಿ ಇರ್ತೈತಿ. ಮೂಲ ಏನಂತ ಹೇಳಿದ್ರೆ ನಾವು ಮಾಡೋ ಕೆಲಸಕ್ಕೆ ನಾವು ತೃಪ್ತಿ ಪಡ್ಬೇಕು. ಇನ್ನೊಬ್ರು ತೃಪ್ತಿ ಪಡೋದು ಅದು ನಮಗೆ ಬೇಕಾಗಿಲ್ಲ. ನಾವು ಮಾಡಿ ಕಸ್ಟಮರ್ಗೆ ನಾವು ಎಂಜಿನ್ ರೆಡಿ ಮಾಡಿ ಕೊಟ್ಟ ನಂತರ ಅವ್ರು ಖುಷಿ ಆಗ್ತಾರಲ್ಲ, ಎಂಜಿನ್ ಸೌಂಡ್ ಸ್ಮೂತ್ ಆಯ್ತು, ಅದರಿಂದ 4 ಕಸ್ಟಮರ್ ಮತ್ತೆ ಕೆಲ್ಸಕ್ಕೆ ಬರ್ತಾರ. ಇದೇ ಜೀವನ. ಅದರಿಂದ ವೃತ್ತಿ ಬದುಕು ನಮ್ದು ನಡೀತೈತಿ. ಗ್ರಾಹಕರು ಮೊದಲು ಮೆಚ್ಕೋಬೇಕು, ಇನ್ನೊಬ್ರು ಮೆಚ್ಚೋದು ಬೇಕಾಗಿಲ್ಲ. ನಮ್ಗೆ ಇಲ್ಲಿ ವಾಹನ ಕೆಲ್ಸಕ್ಕೆ ಬಿಟ್ಟಂತ ಕಸ್ಟಮರ್ ಏನಿದಾರ ಅವ್ರು ಮೆಚ್ಕೊಂಡ್ರೆ ಸಾಕು. ಅವ್ರ ಪಕ್ಕಕ್ಕಿರೋರು ಮೆಚ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಅವ್ರು ಮೆಚ್ಕೋಬೇಕು ಮೊದ್ಲು. ಅವ್ರು ಮೆಚ್ಕೊಂಡ್ರೆ ತಾನಾಗಿಯೇ ಕಸ್ಟಮರ್ ಬರ್ತಾರ. ಇನ್ನೊಬ್ರು ಕಸ್ಟಮರ್ಗೆ ಅವ್ರು ಹೇಳ್ತಾರ ಎಲ್ಲಿ ಕೆಲಸ ಮಾಡಿಸಿದ್ರಿ, ಏನ್ ಮಾಡಿಸಿದ್ರಿ, ಯಾಕೆ ಮಾಡಿಸಿದ್ರಿ ಅಂತೇಳಿ. ಅದರಿಂದ ನಮ್ಗೆ ಪ್ರತಿ ಬದುಕಿಗೆ ನಮಗೂ ಕೆಲಸ ಸಿಗ್ತಾವ ಅಂತ ಹೇಳಕ್ ಇಷ್ಟಪಡ್ತೇನೆ ಮೆಕ್ಯಾನಿಕ್ ಬಂಧುಗಳೇ. ನೋಡ್ರಿ, ಇದು ಔಟ್ ಸೈಡ್ ಮೇನ್ ಎಂಜಿನ್ ಮೋಡಿಗೆ, ಹೌದಾ? ಇವೆಲ್ಲಕ್ಕೂ ಗಮ್ ಹಾಕೊಂಡಿವಿ, ಹೌದಾ? ಈ ರೀತಿ ಆಯ್ತಾ ಇಲ್ಲಿವರೆಗೂ. ಈಗ ನೋಡ್ರಿ, ಆಯಿಲ್ ಸಪ್ಲೈ ಆಗುವಂತ ಲೈನ್ಗಳಿವೆಲ್ಲ, ಆಯ್ತಲ್ಲ? ಆಯಿಲ್ ಸಪ್ಲೈ ಆಗುವಂತ ಲೈನ್ ಇವು. ಈ ಲೈನ್ಗೆ ಸುತಾರಾಮ ನಾವು ಗಮ್ಮನ್ನು ಹಾಕಬಾರ್ದು. ನಾವು ಹಾಕಿಲ್ಲ. ನಾನು ಯಾಕಿದ್ರೆ ಗಮ್ಮು ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಹೇಳಕತ್ತೀನಿ ಅಂತ ಹೇಳಿದ್ರೆ, ಈ ಹಿಂದೆ ಯಾರು ಎಂಜಿನ್ ಡೌನ್ ಮಾಡಿದ್ರಲ್ಲ ಯಾವ್ದು ಮೆಕ್ಯಾನಿಕ್, ಅವ್ರು ಸಾಕಷ್ಟು ಗಮ್ ಹಾಕಿಬಿಟ್ಟಿದ್ರು. ಇವೆಲ್ಲ ಬ್ಲಾಕ್ ಆಗಿದ್ವು, ಇವೆಲ್ಲ ಹೋಲ್ಗಳು ಬ್ಲಾಕ್ ಆಗಿದ್ವು. ಗೇರ್ ಬಾಕ್ಸಿಗೆ ಆಯಿಲ್ ಬಂದಿಲ್ಲ, ಕ್ರ್ಯಾಂಕಿಗೆ ಆಯಿಲ್ ಸಪ್ಲೈ ಆಗಿಲ್ಲ. ಆಮೇಲೆ ಈಗಲೂ ಕೂಡ ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಆಯಿಲ್ ಜಾಲಿ ಈವರೆಗೂ ಕ್ಲೀನ್ ಮಾಡಿಲ್ಲ, ಆಯ್ತಾ? ಆಯಿಲ್ ಜಾಲಿ ನೋಡ್ರಿ ಎಷ್ಟು ಬ್ಲಾಕ್ ಆಗೈತೆ ಅಂತ. ಇವೆಲ್ಲ ಗಲೀಜೆ ಇದೆ, ಈ ಎಂಜಿನ್ ಒಳಗಡೆ ಇರುವಂತ ಗಲೀಜೆ ಇದು, ಆಯ್ತಾ? ನೋಡ್ರಿ, ಆಯಿಲ್ ಜಾಲಿ, ಆಯಿಲ್ ಸ್ಕ್ರೀನ್, ಈ ಆಯಿಲ್ ಸ್ಕ್ರೀನ್ ಫುಲ್ ಬ್ಲಾಕ್ ಆಗೈತಿ. ಯಾಕೆ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ, ಈ ರೀತಿ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡು ಎಂಜಿನ್ ಫಿಟ್ ಮಾಡಿಲ್ಲ ಅವರು. ಇದೋ ಕಾರಣ. ಒಂದು ಎಂಜಿನ್ ಹಾಳಾಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಎಂಜಿನ್ ಆಯಿಲ್ ಜಾಲಿ ಬ್ಲಾಕ್ ಆಗೈತಿ. ಆಯಿಲ್ ಜಾಲಿ ಬ್ಲಾಕ್ ಆದ್ರೆ ಒಂಥರ ಹಾಲ್ಟ್ ಇದ್ದಂಗೆ ಆಯಿಲ್ ಪಂಪ್ ಎಂಜಿನ್ ಒಳಗಡೆ. ಈ ಆಯಿಲ್ ಪಂಪ್ಗೆ ಆಯಿಲ್ ಸಿಗಂಗಿಲ್ಲ, ಆಯಿಲ್ ಸ್ಕ್ರೀನ್ ಜಾಮ್ ಆದ್ರೆ. ಇದು ಎಲ್ಲ ಕಡೆಗೂ ಆಯಿಲ್ ಸಪ್ಲೈ ಮಾಡೋದಿಲ್ಲ. ಕ್ರ್ಯಾಂಕಿಗೆ, ಪಿಸ್ಟನ್ಗೆ, ಹೆಡ್ಗೆ ಆಯಿಲ್ ಸಪ್ಲೈ ಮಾಡಕ್ಕೆ ಆಯಿಲ್ ಸಿಕ್ಕರಲ್ವಾ? ಆಯಿಲ್ ಸಿಕ್ಕರೆ ಮಾತ್ರ ಎಲ್ಲ ಕಡೆಗೂ ಆಯಿಲ್ ಸಪ್ಲೈ ಆಗ್ತದೆ. ಸಾಕಷ್ಟು ಗಮ್ ಹಾಕಿದಾರೆ, ಸಾಕಷ್ಟು ಒಳಗಡೆ ಗಲೀಜ್ ಹಂಗೆ ಇಟ್ಕೊಂಡು ಹಂಗೆ ಎಂಜಿನ್ ಫಿಟ್ ಮಾಡಿ ಕಳಿಸಿದಾರೆ ಅವರು ಸ್ಟಾರ್ಟ್ ಮಾಡಿ. ಅದಾದ ನಂತರ ಒಂದು 2 ತಿಂಗಳ ಓಡಿಸಿದಾರೆ, ಒಂದು 6 ತಿಂಗಳ ಮನೆ ಒಳಗೆ ಹಂಗೆ ನಿಲ್ಲಿಸಿಬಿಟ್ರು ಅವ್ರ ಕಸ್ಟಮರ್. ಯಾರಿಗಾದ್ರೂ ಬೇಸರ ಆಗ್ತೈತ್ರಿ, ಸಾಕಷ್ಟು ಖರ್ಚು ಮಾಡಿರ್ತಾರೆ. ಏನ್ರಿ 6 ತಿಂಗಳ ವರ್ಷದಾಗ 2 ಸಾರಿ ಎಂಜಿನ್ ಡೌನ್ ಮಾಡಿದ್ರೆ ಏನು ಮಾಡ್ಬೇಕು ನಾವು ಅಂತ ಹೇಳ್ತಾರೆ ಅವ್ರು. ನಾನು ಹೇಳಿದ್ದಿಷ್ಟ, ನಾ ಏನಾಗೈತಿ, ಯಾಕೆ ಆಗಿತ್ತು ಅನ್ನೋದನ್ನ ಕಂಡು ಹಿಡಿಬೇಕಲ್ಲ. ಮೇನ್ ಎಂಜಿನ್ ಓಪನ್ ಮಾಡಿ ಎಂಜಿನ್ ವರ್ಕ್ ಮಾಡೋದು ದೊಡ್ಡ ಮಾತಲ್ಲ, ಯಾವುದು ದೊಡ್ಡ ವಿಷಯ ಅಲ್ಲ. ಒಂದ್ಸಾರಿ ಎಂಜಿನ್ ಡೌನ್ ಆಯ್ತು, ನೆಕ್ಸ್ಟ್ ಮತ್ತೂ ಎಂಜಿನ್ ವರ್ಕ್ ಬಂತು ಅಂತ ಹೇಳಿದ್ರೆ ಯಾಕೆ ಬಂತು, ಏನು ಫಾಲ್ಟ್ ಆಗಿತ್ತು ಅದನ್ನ ಕಂಡು ಹಿಡಿಬೇಕು. ಯಾಕಾಯ್ತು ಅಂತ ಹೇಳಿ. ಏನಾಗಿಲ್ಲ, ಎಂಜಿನ್ ಏನು ಪ್ರಾಬ್ಲಮೇ ಇಲ್ಲ. ಪ್ರಾಬ್ಲಮ್ ಆಗಿರೋದೆಲ್ಲಿ, ಕ್ಲೀನಿಂಗ್ ಪ್ರೊಸೆಸ್ ಸರಿಯಾಗಿಲ್ಲ, ಆಯಿಲ್ ಪಂಪಿಗೆ ಆಯಿಲ್ ಸಿಕ್ಕಿಲ್ಲ, ಕ್ರ್ಯಾಂಕ್ ಸೀಜು, ಪಿಸ್ಟನ್ ಕೂಡ ಡ್ಯಾಮೇಜ್ ಆಗೋಯ್ತು, ಎಂಜಿನ್ ಪರ್ಫೆಕ್ಟ್ ಆಗಿ ನಡೀಲಿಲ್ಲ, ಸೌಂಡೇ ಚೇಂಜ್ ಆಗೋಯ್ತು ಎಂಜಿನ್ದು. ಹಾಗಾದ್ರೆ ಫಾಲ್ಟ್ ಯಾರ್ದು? ಕಂಪ್ನಿಯವ್ರದ? ಇಲ್ಲ. ಹೋಂಡಾ ಕಂಪ್ನಿಯವ್ರದ? ಅಲ್ಲ. ಎಂಜಿನ್ ಆಯಿಲ್ದ? ಅಲ್ಲ. ಕ್ಲೀನಿಂಗ್ ಪ್ರೊಸೆಸ್ ಗಲೀಜಿಟ್ಟು ಒಳಗಡೆ ಹಂಗೆ ಫಿಟ್ ಮಾಡಿಬಿಟ್ರೆ ಮತ್ತೆ ಎಂಜಿನ್ ಸ್ಟಾರ್ಟ್ ಆದ ನಂತರ ಎಲ್ಲ ಕೂಡ್ಕೊಂಡು ಹಾಳಾಗೈತಿ. ಇದನ್ನ ಯಾರು ಹೇಳೋರು, ಯಾರು ಕೇಳೋರು ಯಾರು? ಈ ಗಮ್ ಹೇಳಿದ್ನಲ್ಲ ನಾನು, ಇಷ್ಟೇ ಸಾಕು ಗಮ್ ಹಚ್ಬೇಕಂತೇಳಿ. ಎಲ್ರಿಗೂ ಇದು ಒಂದು ಅದ್ಭುತ ಮಾಹಿತಿ, ಇದು ಒಂದು ಒಳ್ಳೆ ಮಾಹಿತಿ ಇದೆ. ಒಳಗಡೆ ಕೆಟ್ಟದಾದಂಥದ್ದು ಏನೂ ಇಲ್ಲ. ಈಗ ಹೇಳ್ತಾರೆ, ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ಎಣ್ಣೆಗೆ ಬಿದ್ದು ಉಳ್ಳಾಡಿದ್ರೆ ಎಷ್ಟು ಹತ್ತಬೇಕೋ ಮೈಗೆ ಅಷ್ಟು ಹತ್ತೈತೆ ಅಂತ. ಇದಕ್ಕೆ ನಾವು ಸಾಕಷ್ಟು ದಬ್ಬಷ್ಟು ಗಮ್ ಹಾಕ್ಬೋದು. ಸಾಕಷ್ಟು ಗಮ್ ಹಾಕಿ ನಾವು ನಾವು ಎಂಜಿನ್ ಬಾಡಿಗೆ ನಾವು ಈ ರೀತಿ ಎಲ್ಲ ಫಿಟ್ಟಿಂಗ್ ಆಯ್ತು. ಈಗ ಈ ರೀತಿ ನಾವು ಫಿಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ತಗೊಳ್ತದ. ಬಾಕಿದನ್ನ ಹೊರಗಡೆ ಹಾಕ್ತೈತಿ, ಇಲ್ಲ ಒಳಗಡೆ ತಗೊಂತೈತಿ. ಒಳಗಡೆ ತಗೊಂಡ್ರೆ ಏನಾಗ್ತೈತಿ, ಎಂಜಿನ್ ಆಯಿಲ್ ಒಳಗಡೆ ಮಿಕ್ಸ್ ಆಗ್ತೈತಿ. ಯಾವುದು? ಗಮ್. ಲೈಟ್ ಆಗಿ ಹಾಕಿದ್ದೇನೆ, ಬಹಳ ಕಡಿಮೆ ಪ್ರಮಾಣದೊಳಗೆ ಗಮ್ ಹಾಕಿದ್ದೆ. ಆದರೂ ಕೂಡ ನೋಡ್ರಿ, ಎಷ್ಟು ಬೇಕೋ ಅಷ್ಟು ತಗೊಳ್ತೈತಿ, ಬಾಕಿದು ಹೊರಗೆ ಬರುತ್ತೆ. ಬರ್ಲಿ, ನೋ ಪ್ರಾಬ್ಲಮ್. ಒಳಗಡೆ ಸಾಕಷ್ಟು ಗಮ್ ಹಾಕ್ಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ನೋಡ್ಬೋದು ನೀವೀಗ ಎಂಜಿನ್ ಬಾಡಿ ಪರ್ಫೆಕ್ಟ್ ಆಗಿ ಎಲ್ಲ ಕ್ಲೀನ್ ಆಗಿ ಎಂಜಿನ್ ಕ್ರ್ಯಾಂಕ್ ಮೇನ್ ಎಂಜಿನ್ ಬಾಡಿ ಫಿಟ್ಟಿಂಗ್ ಮುಗೀತು ನಮ್ದು ಕೆಲಸ. ಆಯ್ತಾ? ಕೆಲಸ ಮುಗೀತು. ಈಗೇನಂತ ಹೇಳಿದ್ರೆ, ಆಯಿಲ್ ಪಂಪ್ ಫಿಟ್ಟಿಂಗ್ ಮಾಡ್ಕೊಂಡಿದ್ವಿ ನಾವು. ಆಯಿಲ್ ಪಂಪ್ ಹೇಗೆ ಕೆಲಸ ಮಾಡ್ತೈತಿ, ನೀವು ಎಂಜಿನ್ ಸ್ಟಾರ್ಟ್ ಆದಾಗ ಕಿಕ್ ಹೊಡೆದ್ರಿ ಅಂತ ಹೇಳಿದ್ರೆ ಈ ರೀತಿ ನೋಡ್ರಿ, ಕ್ರ್ಯಾಂಕ್ ಆಪರೇಟ್ ಆಗ್ತಾ ಇರುವಾಗ, ಹೌದಾ? ಪ್ರೈಮರ್ ಗೇರ್ ಏನ್ ಮಾಡ್ತದ, ಆಯಿಲ್ ಪಂಪ್ ವೀಲ್ ನ ತಿರುಗಿಸ್ತೈತಿ. ಈ ರೀತಿ ನೀವು ಕಿಕ್ ಹೊಡೆದ ಆಕ್ಷನ್ ಸ್ಟಾರ್ಟ್ ಇದೆ ಕೆಲಸ, ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಾವ ಇದಕ್ಕೆ ಈ ರೀತಿ. ಹೀಗಾಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆಯಿಲ್ ಜಾಲಿ ನೋಡ್ರಿ ಪರ್ಫೆಕ್ಟ್ ಆಗಿ ಕ್ಲೀನ್ ಇರ್ಬೇಕು. ಆಯಿಲ್ ಜಾಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ, ನೋಡ್ರಿ ಈ ಬಾಡಿ ಕೂಡ ಕಾಣ್ತದ ನಿಮ್ಗೆ. ಇಷ್ಟು ಕ್ಲೀನ್ ಇರ್ಬೇಕು. ಇದೇನಾದ್ರೂ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಈ ಆಯಿಲ್ ಪಂಪ್ಗೆ ಇಲ್ಲಿ ಫಿಟ್ಟಿಂಗ್ ಇರುತ್ತೆ ಆಯಿಲ್ ಜಾಲಿ ನೋಡ್ರಿ ಈ ರೀತಿ. ಎಂಜಿನ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ರಿ, ಈ ರೀತಿ ತಿರ್ಗಿ ಸ್ಟಾರ್ಟ್ ಇರುತ್ತೆ. ಈಗ ಎಂಜಿನ್ ಸ್ಟಾರ್ಟ್ ಆದಾಗ ಏನಾಗ್ತದೆ, ಇಲ್ಲಿ ಆಯಿಲ್ ಸ್ಕ್ರೀನ್ ಒಳಗಡೆ ಫಿಲ್ಟರ್ ಆಗಿ ಈ ರೀತಿ ಬರ್ತಿದ್ರು. ಇದ್ರ ಒಳಗಡೆ ಆಯಿಲ್ ಬಂದ ನಂತರ ಏನಾಗ್ತದೆ, ಇಲ್ಲಿ ಬರುತ್ತೆ ಈ ಹೋಲ್ ಮುಖಾಂತರ ಬಂದು ಇಲ್ಲಿ ಕ್ಲಚ್ ಬಾಡಿ ಫಿಟ್ಟಿಂಗ್ ಇರುತ್ತೆ. ಈ ಬಾಡಿ ಏನೈತಲ್ಲ ಫಿಟ್ಟಿಂಗ್ ಇರುತ್ತೆ. ಫಿಟ್ಟಿಂಗ್ ಇದ್ದವಾಗ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ, ಇಲ್ಲಿಂದ ಆಯಿಲ್ ಬಂದ ತಕ್ಷಣ ಏನಾಗುತ್ತೆ, ಈ ಬುಷ್ ಒಳಗಡೆ ಹೋಗುತ್ತೆ. ಈ ಬುಷ್ ಇದ್ರ ಒಳಗಡೆ ಫಿಟ್ಟಿಂಗ್ ಆಗುತ್ತೆ. ನಾವು ಫಿಟ್ ಮಾಡಿದಾಗ ಈ ರೀತಿ ಫಿಟ್ಟಿಂಗ್ ಆದಾಗ ಹೇಳ್ತಾ ಇದೀನಿ ನಿಮ್ಗೆ ನೋಡ್ರಿ. ಇಲ್ಲಿ ಆಯಿಲ್ ಬಂದ್ರೆ ಏನಾಗ್ತದ,
ಈ ಹೋಲ್ ಮುಖಾಂತರ ಈಗ ಬಂದು ಇಲ್ಲಿ ಡಿವೈಡ್ ಆಗುತ್ತೆ. ಒಂದ್ ಲೈನ್ ಈ ಕಡೆ ಹೋಗುತ್ತೆ ಈ ಹೋಲ್ಗೆ, ಗೇರ್ ಬಾಕ್ಸ್ಗೆಲ್ಲ ಸಪ್ಲೈ ಆಗ್ಬೇಕು, ಹೆಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಲೈನ್ಗೂ ಬರುತ್ತಾ, ಹೀಗೆ ಬರುತ್ತೆ. ಇಲ್ಲಿ ಕೂಡ ಬರುತ್ತೆ ಕ್ರ್ಯಾಂಕ್ಗೆ ಬಂದು ಇದಕ್ಕೊಂದು ಫಿಲ್ಟರ್ ಫಿಟ್ಟಿಂಗ್ ಇರುತ್ತೆ. ಈ ಫಿಲ್ಟರ್ ಆಗಿ ಕ್ರ್ಯಾಂಕ್ ಒಳಗಡೆ ಹೋಗಿ ಕನೆಕ್ಟಿಂಗ್ ರಾಡ್ಗೆ ಸಪ್ಲೈ ಆಗ್ತದೆ ಆಯಿಲ್. ನೋಡ್ರಿ, ಇಷ್ಟೆಲ್ಲ ಕೆಲಸ ಮಾಡುವಂತ ಒಂದು ಆಯಿಲ್ ಪಂಪ್. ಈ ಆಯಿಲ್ ಪಂಪ್ಗೆ ಒಂದು ಸ್ಕ್ರೀನ್, ಆಯಿಲ್ ಫಿಲ್ಟರ್ ಜಾಲಿ ಅಥವಾ ಸ್ಕ್ರೀನ್ ಅಂತ ಕರಿತೀವಿ ನಾವು. ಇದೇ ಬ್ಲಾಕ್ ಆಗಿಬಿಟ್ರೆ ಎಂಜಿನ್ ಹೇಗೆ ನಡೆಯೋಕೆ ಸಾಧ್ಯ? ಮೊದಲು ನೋಡಿರ್ಬೋದು ನೀವು, ಎಂಜಿನ್ ಡೌನ್ ಮಾಡಿದಾಗ ನಾನು ಈ ಹಿಂದೆ ಹೇಳಿನಿ, ಸಾಕಷ್ಟು ಗಲೀಜಿಟ್ಟಿಲ್ಲ. ಗಲೀಜಿಟ್ಟು ಎಂಜಿನ್ ಫಿಟ್ಟಿಂಗ್ ಮಾಡೋದಾಗ್ಲಿ ಅಥವಾ ಯಾವ್ದು ಡ್ಯಾಮೇಜ್ ಆಗಿರುವಂತ ಎಂಜಿನ್ ಆಯಿಲ್ ಅನ್ನ ಎಂಜಿನ್ ಒಳಗಡೆ ಹಾಕೋದ್ರಿಂದ ಕೂಡ ನಿಮ್ಮ ಎಂಜಿನ್ ಡ್ಯಾಮೇಜ್ ಆಗ್ತದೆ. ಆ ಕಾರಣಕ್ಕಾಗಿ ಎಷ್ಟು ನಾವು ಕ್ಲೀನ್ ಆಗಿ ಎಂಜಿನ್ ಫಿಟ್ ಮಾಡ್ತೀವಿ. ಈ ಎಂಜಿನ್ಗೆ ದೊಡ್ಡ ವಿರೋಧಿ ಯಾವ್ದು ಅಂತ ಹೇಳಿದ್ರೆ ಧೂಳ, ಗಲೀಜು, ಎಮ್ರಿ. ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು ಮೊದಲು. ನಾವು ಪ್ರತಿ ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಮಾಡ್ತೀವ್ರಿ ಅಂತ ಹೇಳಿದ್ರೆ ಅದಲ್ಲ ಮುಖ್ಯ. ಕೆಲಸ ಮಾಡೋರು ಕೂಡ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕಾಗ್ತದೆ. ಗ್ರಾಹಕರು ಕೂಡ ಒರಿಜಿನಲ್ ಆಯಿಲ್ ಅನ್ನ ಹಾಕಿಸ್ಬೇಕಾಗ್ತದೆ ಟೈಮಿಂಗ್ ಸರಿಯಾಗಿ. ಎಂಜಿನ್ ಆಯಿಲ್ ಖಾಲಿ ಆದ ನಂತರ ಎಂಜಿನ್ ಆಯಿಲ್ ಹಾಕೋದಲ್ಲ. ಅವಾಗ ಮಾತ್ರ ನಿಮ್ದು 1,00,000 ಕಿಲೋಮೀಟರ್ ನಡೀತೈತಿ ಗಾಡಿ. ಇಲ್ಲ ಅಂತ ಇದ್ರೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಡ್ಯಾಮೇಜ್ ಆಗ್ತಾವ. ಇಂಪಾರ್ಟೆಂಟ್ ಏನ ಕ್ಲೀನ್ ಕೆಲಸ. ನಾವು ಎಲ್ಲರೂ ಹೊಸದ್ ಹಾಕ್ತಾರೆ ಪಾರ್ಟ್ಸ್, ಎಲ್ಲರೂ ಸ್ಪೇರ್ಸ್ ಎಲ್ಲ ಹೊಸ ಹಾಕ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಕೆಲಸ ಮಾಡುವಾಗ ಇದಕ್ಕೆಲ್ಲ ವೇಸ್ಟ್ ತಗೊಂಡು ಕ್ಲೀನಿಂಗ್ ಮಾಡಬಾರ್ದು, ವೇಸ್ಟ್ ಯೂಸ್ ಮಾಡಬಾರ್ದು. ಆಕ್ಚುಲಿ ನಾವು ಕೈಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ವೇಸ್ಟ್ ಯೂಸ್ ಮಾಡ್ತೀವಿ. ಇದ್ರೆ ಮೈನರ್ ವರ್ಕ್ ಮಾಡುವಾಗ ಕೂಡ ವೇಸ್ಟ್ ಯೂಸ್ ಮಾಡ್ತೀವಿ, ಪರವಾಗಿಲ್ಲ. ಎಂಜಿನ್ ಫಿಟ್ ಮಾಡುವಾಗ ಮಾತ್ರ ಸಾಧ್ಯ ಆದಷ್ಟು ವೇಸ್ಟ್ ಯೂಸ್ ಮಾಡಬಾರ್ದು. ಸಾಧ್ಯ ಆದಷ್ಟು ಈ ರೀತಿ ಏನಾದ್ರು ಏರ್ ಗನ್ ಇದ್ರ ನೀವು ಏರ್ ಗನ್ ಯೂಸ್ ಮಾಡ್ರಿ, ತೊಂದ್ರೆ ಇಲ್ಲ. ಇದ್ರೊಳಗಡೆ ಯಾವುದೇ ರೀತಿ ಗಲೀಜ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಜಿನ್ ಫಿಟ್ ಮಾಡುವಾಗ ಕೂಡ ಕೆಲವೊಂದು ಟೈಮ್ ಗಲೀಜ್ ಬರುತ್ತೆ, ಇಲ್ಲ ಅಂತಲ್ಲ. ಸಾಧ್ಯ ಆದಷ್ಟು ಏರ್ ಗನ್ ಯೂಸ್ ಮಾಡ್ರಿ. ಈ ರೀತಿ ನೀವು ಯೂಸ್ ಮಾಡ್ರಿ ಪರ್ಫೆಕ್ಟ್ ಆಗಿ. ನಿಮ್ದು ಕೂಡ ಪರ್ಫೆಕ್ಟ್ ಆಗಿ ಕೆಲಸ ಆಗ್ಲಿ ಅಂತ ನಾನು ಆಸೆ ಮಾಡ್ತೇನೆ. ನಿಮ್ ಕೆಲಸ ಸರಿ ಇಲ್ಲ ಅಥವಾ ನಮ್ ಕೆಲಸ ಸರಿ ಐತಿ ಅಂತ ನಾವ್ ಹೇಳ್ತಾ ಇದ್ವಿ. ಏನ್ ಮಾಡಿದಾರೋ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಕು. ನಾವ್ ಹೇಳೋದೇನಂತ ಹೇಳಿದ್ರೆ, ಯಾರು ಏನ್ ಕೆಲಸ ಮಾಡ್ತಾ ಇದಾರೆ ಗೊತ್ತಿರೋರ್ಗೆಲ್ಲ ಓಕೆ, ಎಲ್ರು ಹಾಗ ಹೀಗ ಅಂತ ಹೇಳ್ತಾ ಇದ್ವಿ. ನಮ್ದು ನಾವು ಹೇಳ್ಕೊಳ್ತಾ ಇದ್ವಿ. ಬಂದಂತ ಫಾಲ್ಟ್ ಅನ್ನ 4 ಜನರಿಗೆ ಹಂಚ್ಕೊಳ್ತಾ ಇದೀವಿ, ನಿಮ್ಗೂ ಕೂಡ ಹಂಚ್ಕೊಳ್ತಾ ಇದೀವಿ. ನಮ್ಮ ಬಗ್ಗೆ ನೀವು ತಪ್ಪು ತಿಳ್ಕೊಳ್ಳುವಂತ ಅವಶ್ಯಕತೆ ನಮ್ಗಿಲ್ಲ, ಆಯ್ತಾ? ನಿಮ್ಗೂ ಮಾಹಿತಿ ಹೋಗ್ಲಿ, ಕಸ್ಟಮರ್ಗೂ ಕೂಡ ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಹಂಚ್ಕೊಳ್ತೀವಿ. ಯಾಕಂದ್ರೆ ಒಬ್ಬ ಗ್ರಾಹಕರು 15-20 ಸಾವಿರ ಖರ್ಚು ಮಾಡಿರ್ತಾರೆ 2 ತಿಂಗಳ 3 ತಿಂಗಳ ಓಡಿಸೋದಾದ್ರೆ, ಮತ್ತೆ ಅದು 15-20 ಸಾವಿರ ಖರ್ಚು ಮಾಡಿ ಏನ್ ಲಾಭ ಗ್ರಾಹಕರಿಗೆ? ಅದು ನನ್ನ ಮಾತಿನ ಉದ್ದೇಶ. ಅದು ನಡಿಬೇಕು, 1-2-3 ವರ್ಷ ನಡಿಬೇಕು. ಮೊದಲೇ ಇವಾಗ ಗವರ್ನಮೆಂಟ್ನವರು E20 ಪೆಟ್ರೋಲ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಬಂದ್ಬಿಟ್ಟಿದಾವೆ E20 ಪೆಟ್ರೋಲ್. ಬಂದ್ಬಿಟ್ಟಿದಾವೆ. ಅದರಿಂದ ಪಿಸ್ಟನ್, ಎಷ್ಟು ಪೈಪ್ಲೈನ್ಗಳು, ಎಂಜಿನ್ ಎಲ್ಲ ಡ್ಯಾಮೇಜ್ ಆಗ್ತದೆ. ನಾವು ಸಾಧ್ಯ ಆದಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಒಂದು ದಿನಕ್ಕೆ ಒಂದೇ ವೆಹಿಕಲ್ ಮಾಡಿದ್ರು ಪರವಾಗಿಲ್ಲ, ಆ ವೆಹಿಕಲ್ ಒಳಗೆ ನಾವು ತೃಪ್ತಿ ಪಡೋದು. ನಾವು ಕೆಲಸ ಸರಿಯಾಗಿ ಮಾಡಿದೀವಿ ಅನ್ನುವಂತ ತೃಪ್ತಿ ನಮ್ಗೆ ಇದ್ಬಿಟ್ರೆ ಆ ಭಗವಂತ ಕೂಡ ಮೆಚ್ಚುತ್ತಾನ. ಇದು ನನ್ನ ಉದ್ದೇಶ, ಇಷ್ಟ ಮತ್ತೊಂದು ಏನಿಲ್ಲ. 99% ಎಂಜಿನ್ ಫಿಟ್ಟಿಂಗ್ ಎಲ್ಲ ಮುಗೀತು. ಇದ್ದದ್ದು ಸ್ಟಾರ್ಟರ್ದು ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಬ್ರಷ್ ನೋಡಿ, ಬ್ರಷ್ ಕಿಟ್ ಎಂಡ್ ಆಗೈತಿ. ಈ ಬ್ರಷ್ ಕಿಟ್ ಪ್ರತಿ ಸಾರಿ ಎಂಜಿನ್ ಡೌನ್ ಮಾಡಿದಾಗ ಏನಾಗ್ತಾವ, ಎಂಜಿನ್ ಅಂತೂ ಓಕೆ ಆಯ್ತು. ನೆಕ್ಸ್ಟ್ ಏನಂದ್ರೆ ಒಂದು 2 ದಿನ 3 ದಿನದಲ್ಲಿ ಮತ್ತೆ ಸ್ಟಾರ್ಟರ್ ಕೆಲಸ ಬಂದ್ರೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗ್ಬಾರ್ದು ಕಸ್ಟಮರ್ಗೆ. ಹಿಂಗಾಗಿ ನಾವು ಎಂಜಿನ್ ಗೆ ಸಂಬಂಧಪಟ್ಟಂತ ಸ್ಟಾರ್ಟರ್ ಕೂಡ ಚೆಕ್ ಮಾಡ್ತಾ ಇದ್ವಿ. ಇಲ್ಲಿ ಫಿಟ್ಟಿಂಗ್ ಆದ್ರೆ ಏನಾಗ್ತಾವ ಅಂತ ಹೇಳಿದ್ರೆ, ಒಂದು ಸ್ಟಾರ್ಟರ್ ಕೆಲಸ ಬಂತ ಅಂತ ಹೇಳಿದ್ರೆ ಈ ಬ್ರಾಕೆಟ್ ಕೂಡ ಡೌನ್ ಮಾಡ್ಬೇಕಾಗ್ತದ, ಸೈಲೆನ್ಸರ್ ತೆಗಿಬೇಕಾಗ್ತದ. ಹಿಂಗಾಗಿ ಒಂದ್ಸಾರಿ ಮಾಡುವಾಗ ಎಲ್ಲ ನೀಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಸ್ಟಾರ್ಟರ್ ಕೂಡ ಕೆಲಸ ಮಾಡ್ತಾ ಇದ್ವಿ. ಎಂಜಿನ್ ಎಲ್ಲ ಫಿಟ್ಟಿಂಗ್ ಮುಗೀತು. ಇವಾಗ ಎಂಜಿನ್ ಆಯಿಲ್ ಹಾಕ್ತಾ ಇದೀವಿ. ಕ್ಯಾಸ್ಟ್ರಾಯಿಲ್ 3X ಅಂತೇಳಿ 2040 ಆಯಿಲ್, ಫಸ್ಟ್ ಕ್ಲಾಸ್ ಎಂಜಿನ್ ಆಯಿಲ್ ಇದು. ಹಿಂಗಾಗಿ ನಾವು ಪ್ರತಿ ಎಂಜಿನ್ ವರ್ಕ್ ಆದ ನಂತರ ನಾವು ಕ್ಯಾಸ್ಟ್ರಾಯಿಲ್ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆಯಿಲ್, ಪರವಾಗಿಲ್ಲ. ಆದ್ರೆ ಎಂಜಿನ್ ಮಾತ್ರ ಹೈ ಕ್ಲಾಸ್ ಸೌಂಡ್ ಆಗುತ್ತೆ. ಇವಾಗ ಏನಂತ ಹೇಳಿದ್ರೆ, ಟೈಮಿಂಗ್ ಅಡ್ಜಸ್ಟ್ಮೆಂಟ್, ಟೈಮಿಂಗ್ ಕಿಟ್ಟು ಎಲ್ಲ ಫಿಟ್ಟಿಂಗ್ ಆಯ್ತು, ವಾಲ್ ಸೆಟ್ಟಿಂಗ್ ಕೂಡ ಮಾಡಿದೀವಿ, ಎಲ್ಲ ಮುಗೀತು. ಇವಾಗ ಎಂಜಿನ್ ಫಿಟ್ಟಿಂಗ್ ಆದ ನಂತರ ನಾವು ಎಂಜಿನ್ ಆಯಿಲ್ ಹಾಕಿದ್ವಿ. ಇವಾಗ ನಿಮ್ಗೊಂದು ಮಾತು ಹೇಳ್ತೇನೆ, ಮೆಕ್ಯಾನಿಕ್ ಗೆಳೆಯರೇ ಆಗ್ಬೋದು ಅಥವಾ ಗ್ರಾಹಕರಿಗೆ ಆಗ್ಬೋದು. ನಾವೇನಂತ ಹೇಳಿದ್ರೆ, ಈ ಎಂಜಿನ್ ಆಯಿಲ್ ಹಾಕಿದಂತ ಎಂಜಿನ್ ಆಯಿಲ್ ಪಂಪ್ ನಿಂದ ಎಲ್ಲ ಕಡೆಗೂ ಸಪ್ಲೈ ಆಗಿ, ಕ್ರ್ಯಾಂಕ್ಗೆ ಸಪ್ಲೈ ಆಗಿ, ಅಲ್ಲಿಂದ ಇಲ್ಲಿ ಈ ಹೋಲ್ ಒಳಗಡೆ ಬರ್ತಾ ಇದೀವಿ ಇಲ್ವೋ ಎಂಜಿನ್ ಆಯಿಲ್. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇಲ್ಲಿಂದ ಆಯಿಲ್ ಸಪ್ಲೈ ಆಗುತ್ತೆ. ಈ ಪ್ಲೇಟ್ ಇದೆಯಲ್ಲ, ಇದು ಟಾಪ್ ಪ್ಲೇಟ್. ಈ ಟಾಪ್ ಪ್ಲೇಟ್ ಈ ರೀತಿ ಫಿಟ್ಟಿಂಗ್ ಆಗಿರುತ್ತೆ, ಹೌದಾ? ಈಗ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಕೆಲಸ ಮಾಡಿದ ನಂತರ ಎಂಜಿನ್ ಆಯಿಲ್ ಹಾಕಿದ್ವಿ, ಎಂಜಿನ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಎಂಜಿನ್ ಆಯಿಲ್ ಬಂದು ರಾಕರ್ ಆರ್ಮ್ಗೆ, ಕ್ಯಾಮ್ ಶಾಫ್ಟ್ಗೆ ಸ್ಪ್ರೇ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕು, ಈ ಕ್ಯಾಪ್ ಫಿಟ್ ಮಾಡೋಕ್ಕಿಂತ ಮುಂಚೆ ಈ ಹೋಲ್ ಒಳಗಡೆ ಆಯಿಲ್ ಬರಬೇಕು. ಅದನ್ನ ನಾವು ಯಾವ ರೀತಿ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರೆ, ಈ ಸ್ಟಾರ್ಟರ್ ಅಂತೂ ಕೆಲಸ ಮಾಡಿ ಫಿಟ್ ಮಾಡಿವಿ. ಇವಾಗ ಒಂದು ಬ್ಯಾಟ್ರಿ ತಗೊಂಡು ಡೈರೆಕ್ಟ್ ಸ್ಟಾರ್ಟರ್ಗೆ ಕೊಟ್ಟು ನೋಡಿದ್ರೆ ಇಲ್ಲಿ ಆಯಿಲ್ ಬರಬೇಕು. ಅದನ್ನ ನಾವು ಟೆಸ್ಟ್ ಹೋಲ್ ಒಳಗಡೆ ಆಯಿಲ್ ಬರಬೇಕು, ಆಯ್ತಾ? ಅದನ್ನ ಈ ರೀತಿ ನಾವು ಒಂದು ಬ್ಯಾಟ್ರಿ ತಗೊಂಡು ಇದಕ್ಕೆ ಮೈನಸ್ ಅರ್ಥಿಂಗ್ ಎಂಜಿನ್ಗೆ ಕನೆಕ್ಷನ್ ಕೊಟ್ಟಿದ್ದೇನೆ. ಅಂತ ಹೌದಾ? ಇಲ್ಲಿ ಬಂತು ನೋಡು ಆಯಿಲ್, ಇದ್ರ ಒಳಗಡೆ ಹೋಗ್ತದೆ. ಈ ಬುಷ್ ಇದ್ರೊಳಗೆ ಫಿಟ್ ಆಯ್ತು ಅಂತ ಹೇಳಿದ್ರೆ, ಈ ಹೋಲ್ ಮತ್ತೆ ಈ ಹೋಲ್, ಈ 2 ಹೋಲ್ಗಳ ಒಳಗಡೆ ಹೋಗಿ
ಈ ರಾಕರ್ ಆರ್ಮ್ಗಳಿಗೆ ಸ್ಪ್ರೇ ಆಗ್ತದೆ. ಈ ಎಂಜಿನ್ ಆಯಿಲ್ ಪಂಪು ಸರಿಯಾದ ರೀತಿ ಒಳಗೆ ಕೆಲಸ ಮಾಡ್ತಾ ಇದೆ, ಪರ್ಫೆಕ್ಟ್ ಆಗೈತಿ ಕೆಲಸ ಅಂತ ಅರ್ಥ. ಇದು ಬಹಳ ಇಂಪಾರ್ಟೆಂಟ್. ನಾವು ಏನೋ ನೋಡ್ದೇನೆ ಡೌಟ್ ಒಳಗೆ ಫಿಟ್ ಮಾಡಿದ್ರೆ ನಮಗೂ ಅದು ನೆಮ್ಮದಿ ಅನ್ಸೋದಿಲ್ಲ. ಹಿಂಗಾಗಿ ನಾವು ಇದನ್ನ ಟೆಸ್ಟ್ ಮಾಡಿದ್ದೀವಿ. ಏನೋ ಇವಾಗ 0-0 ಪರ್ಫೆಕ್ಟ್ ಕೆಲಸ ಆಯ್ತು ಅಂತ ಹೇಳ್ಬೋದು. ಓಕೆ, ಎವ್ರಿಥಿಂಗ್ ಈಸ್ ಫೈನ್. ಎಂಜಿನ್ ಅಂತೂ ಎಲ್ಲ ಫಿಟ್ಟಿಂಗ್ ಎಲ್ಲ ಕೆಲಸ ಮುಗಿಸಿದೀವಿ. ಸ್ವಲ್ಪ ಚೆಸ್ ಕೂಡ ಚೆಕ್ ಮಾಡ್ತಾ ಇದೀವಿ. ನಂತರ ಸಾಕಷ್ಟು ಪೇಂಟ್ ಎಲ್ಲ ಡ್ಯಾಮೇಜ್ ಆಗಿದೆ, ಹೌದಾ. ಆಮೇಲೆ ಚೆಸ್ಸಿ ಕೆಲವೊಂದಿಷ್ಟು ಭಾಗಗಳು ಇರ್ತಾವೆ, ಲೆಫ್ಟ್ ಸೈಡ್ ಪುಟ್ರಸ್ಟ್ ಇರ್ಬೋದು, ಇದೆಲ್ಲ ಕ್ರ್ಯಾಕ್ ಆಗಿದೆ. ಆಮೇಲೆ ಕೆಳಗಡೆ ಎಲ್ಲ ಡ್ಯಾಮೇಜ್ ಆಗುತ್ತಿದ್ದು. ಹೀಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದ್ಸಾರಿ ಕೆಲಸ ಮಾಡುವಾಗ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋಣ ಅಂತೇಳಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ತೆಗಿತೀವಿ. ನಾವು ತೆಗೆದು ಬೇರೆ ಪೀಸ್ ಕೊಟ್ಟು ವೆಲ್ಡ್ ಎಲ್ಲ ಮಾಡಿ ರೀಪೇಂಟ್ ಮಾಡ್ತೀವಿ. ಇದು ಚೆಸ್ ರೀಪೇಂಟ್ ಮಾಡೋದ್ರಿಂದ ಏನಿದೆ, ಒಂದು ವೆಹಿಕಲ್ದು ಲೈಫ್ ಜಾಸ್ತಿ ಆಗುತ್ತೆ. ಮಳೆಗಾಲದಲ್ಲಿ ಮತ್ತೆ ಚಸ್ಸಿ ಕುಡಿತು ಅಥವಾ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಕಸ್ಟಮರ್ಗೂ ಸಮಸ್ಯೆ ಆಗ್ತಾವ. ಹಿಂಗಾಗಿ ನಾವು ಪ್ರತಿಯೊಂದನ್ನು ಫಿಸಿಕಲಿ ಟೆಸ್ಟ್ ಮಾಡಿ ಈ ಸೈಡ್ ನೋಡ್ಬೋದು ನೀವು, ಸಾಕಷ್ಟು ಪೇಂಟ್ ಎಲ್ಲ ಡ್ಯಾಮೇಜ್ ಆಗಿದೆ. ಇದೆಲ್ಲ ರೀಪೇಂಟ್ ಮಾಡಿದ್ರೆ ಸ್ವಲ್ಪ ಲೈಫ್ ಜಾಸ್ತಿ ಇರ್ತೈತಿ. ಆಮೇಲೆ ಚೇಂಜ್ ಪಾಕೆಟ್ ಇರ್ಬೋದು, ಸ್ಪಾಕೆಟ್ ಕೂಡ ಚೇಂಜ್ ಮಾಡ್ತೀವಿ ಕೂಡ. ಏನೇನಿದಾವೆ ಮೈನರಿ, ಆಮೇಲೆ ಮೇಜರ್ ಆಗಿ ಟೇಲ್ ಪ್ಯಾನಲ್ ಇರ್ಬೋದು, ಸೈಡ್ ಕವರ್ ಇರ್ಬೋದು, ಹೆಡ್ಲೈಟ್ ಮಾಸ್ಕ್, ವೈರಿಂಗ್, ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಇದೆಯೋ ಎಲ್ಲವನ್ನೂ ಚೆಕ್ ಮಾಡಿ ಪರ್ಫೆಕ್ಟ್ ಆಗಿ ಫಿಟ್ ಮಾಡೋದಂತೆ. ನೋಡ್ರಿ ಇದು, ಹೌದಾ, ಪೂರ್ತಿ ಡ್ಯಾಮೇಜ್ ಆಗೈತಿ. ಈ ರೀತಿ ಇರೋದನ್ನ ಸುಮ್ಮನೆ ಗ್ಯಾಸ್ ವೆಲ್ಡ್ ಮಾಡಿ ಫಿಟ್ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಹಿಂಗಾಗಿ ನಾವು ಈ ಪೀಸ್ ಪೂರ್ತಿ ತೆಗಿಬೇಕು, ಅಂದ್ರೆ ಇದು ಲೈಫ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕಂಪನಿಯಿಂದ ಅಟ್ಯಾಚ್ ಬರುತ್ತೆ, ಸಪರೇಟ್ ಆಗಿ ಬರೋದಿಲ್ಲ. ಈಗ ಸ್ಪ್ಲೆಂಡರ್ಗೆಲ್ಲ ಏನೈತೆ ಸಪರೇಟ್ ಬರ್ತಾವೆ. ಇವು ಲೆಫ್ಟ್ ಸೈಡ್ ಪುಟ್ರಸ್ಟ್ ಬ್ರಾಕೆಟ್ ಅಂತ ಹೇಳ್ತೀವಿ ನಾವು. ಅವ್ರದ್ದು ಏನೈತಿ ಚೆಸ್ಸಿಗೆ ಫಿಕ್ಸ್ ಇಟ್ಟಿದ್ದಾನೆ ಕಂಪನಿಯಿಂದ. ಹಿಂಗಾಗಿ ನಾವು ಇಂಥವು ಏನಾದರೂ ಇದ್ರೆ ಡ್ಯಾಮೇಜ್ ಆಗಿದ್ದಿದ್ರೆ ತೆಗಿಯೋದು ಭಾಳ ಬೆಟರ್. ಇದಕ್ಕೆ ಲೈಫ್ ಜಾಸ್ತಿ ಆಗುತ್ತೆ. ಈ ಪೀಸನ್ನು ನಾವು ಬೇರೆ ಕೊಟ್ಕೊಂಡ್ಬಿಡ್ತೇವೆ. ಓಕೆನಾ, ನೋಡ್ಬೋದು ನೀವು. ಈ ರೀತಿ ಒಂದು ಹೆವಿ ಸ್ಟೀಲ್ ಪೈಪ್ ನಾವು ಕೊಟ್ಟಿದ್ದೇವೆ. ಇದಕ್ಕೆ ಸ್ಟೀಲ್ಗೆ ಏನೈತೆ ಸ್ವಲ್ಪ ಒರಿಜಿನಲ್ ಸ್ಟೇರಿಂಗ್ ಬಾರ್ದು ಪೀಸ್ ಕಟ್ ಮಾಡ್ಕೊಂಡು ಇದು ಕೊಟ್ಟಿದ್ದೇವೆ. ಇದೇನೈತೆ ಸ್ವಲ್ಪ ಲೈಫ್ ಜಾಸ್ತಿ ಇದಕ್ಕೆ. ಇದರಿಂದ ಚೆಸ್ಸಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ಪರ್ಫೆಕ್ಟಾಗಿ ವೆಲ್ಡಿಂಗ್ ಮಾಡ್ಕೊಂಡು ಇದಕ್ಕೆ ಪೇಂಟ್ ಮಾಡಿಬಿಟ್ರೆ ಮುಗಿದ ಕೆಲಸ ಆಯ್ತಾ. ಈ ರೀತಿ ಕೆಲಸ ಆಗಬೇಕು, ಅಂದರೆ ಗಾಡಿ ಪರ್ಫೆಕ್ಟಾಗಿ ನಡೀತಾವೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಂಗನ ಏರ್ ಸೆಕ್ಷನ್ ವಾಲ್ವ್, ಈ ಏರ್ ಸೆಕ್ಷನ್ ವಾಲ್ವ್ ಕೂಡ ಪ್ರತಿ ಟೈಮ್ ಕ್ಲೀನ್ ಮಾಡ್ತೀವಿ. ಸೌಂಡ್ ಐಟಮ್ ಪರ್ಫೆಕ್ಟಾಗಿ ಸ್ಮೂತ್ ಇರುತ್ತೆ ಎಂಜಿನ್ ಸೌಂಡ್. ಓಕೆ, ಒಳಗಂತಾಗೆಲ್ಲ ಒಳಗೆ ನಿಲ್ಲಿಸ್ತಾರಲ್ಲ, ಅಂದ್ರೆ ಎಲ್ಲ ಲೈನರ್ ಜಾಮ್ ಆಗಿದೆ, ಓಪನ್ ಆಗ್ತಾ ಇಲ್ಲ ಕಂಪ್ಲೀಟ್. ಪೂರ ಅಂಟ್ಕೊಂಡ್ಬಿಟ್ಟೈತೆ ನೋಡಿ ಮರಿ ನೋಡಿದ್ರೆ. ಲೆದರ್ ಎಲ್ಲ ಕಿತ್ಕೊಂಡು ಬಂದೈತಿ. ಒಂದ್ ಲೆದರ್ ಅಂಟ್ಕೊಂಡೈತಿ, ಒಂದ್ ಲೆದರ್ ಇದ್ರೊಳಗೈತಿ, ಒಂದ್ ಲೆದರ್ ಪೂರ ಕಿತ್ಕೊಂಡೈತಿ. ಇಲ್ಲ, ಇದು ಒರಿಜಿನಲ್ ಅಲ್ಲ, ಈ ಲೈನರ್ KUI ಕಂಪನಿ ಅಂತ, ಹೊಂಡದವ್ರದ್ದಲ್ಲ. ನೋಡಿದ್ದು ಡ್ರಮ್ ನೋಡ್ಬೋದು ನೀವು, ಸಾಕಷ್ಟು ಜಂಗಿದೆ, ನೀರೆಲ್ಲ ಹೋಗಿ. ಇದೆಲ್ಲ ಪಾಲಿಶ್ ಮಾಡಿ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡಿ ಇದು ಬ್ರೇಕ್ ಲೈನರ್ ಕೂಡ ಒರಿಜಿನಲ್ ಹೊಂಡದವ್ರದ್ದು ಹಾಕ್ಬೇಕು. ಆಮೇಲೆ ಸ್ಪಾಕೆಟ್ ಕಿಟ್ ಕೂಡ ಹೊಸದು ಹಾಕ್ತಾ ಇದೀವಿ. ಚೇಂಜ್ ಪಾಕೆಟ್ ಮುಗಿದೆ, ಇಲ್ಲಿ ಸ್ಪಾಕೆಟ್ ಈ ಅಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇವು ಕೂಡ ಹೊಸ. ಏನಂದ್ರೆ ನಾವು ಬರೀ ಬಾಯಿ ಮಾತಲ್ಲಿ ಮಾತ್ರ ಹೋಂಡಾ ಅಥವಾ ಒರಿಜಿನಲ್ ಜೆನ್ಯೂನ್ ಪಾರ್ಟ್ಸ್ ಅನ್ನೋದು ಮುಖ್ಯ ಅಲ್ಲ. ಬ್ರೇಕ್ ಲೈನರ್ ಕೂಡ ಒರಿಜಿನಲ್ ಹಾಕ್ತಾ ಇದೀವಿ. ಒರಿಜಿನಲ್ ಲೈನರ್ ಈ ರೀತಿ ಇರ್ತಾವೆ, ಹೋಂಡಾದವು ಈ ರೀತಿ ಬರ್ತಾವ. ಈ ಒರಿಜಿನಲ್ ಪಾರ್ಟ್ಸ್ ಹಾಕ್ಸೋದ್ರಿಂದ ಏನಾಗ್ತದ, ಲೈಫ್ ಇರುತ್ತೆ. ಇವು ಸಾದಾ ಪಾರ್ಟ್ಸ್ ಇದಾವೆ ನೋಡ್ರಿ. ಈ ಫಿನಿಶಿಂಗ್ ಹೇಳ್ಬಿಡುತ್ತೆ ಒರಿಜಿನಲ್ ಯಾವುದು, ಸಾದಾ ಪಾರ್ಟ್ಸ್ ಯಾವುದು ಅಂತ. ಈ ಫಿನಿಶಿಂಗ್ ನೋಡಿ ಈ ರೀತಿ ಇರ್ತಾವ. ನೋಡಿದ್ರಲ್ಲ ಗೆಳೆಯರೆ, ಈ ರೀತಿ ಪರ್ಫೆಕ್ಟ್ ಆಗಿ ಒಂದು ಡ್ರೀಮ್ ಯುಗ ಎಂಜಿನ್ ಎಲ್ಲ ಪರ್ಫೆಕ್ಟ್, ಮತ್ತೆ ಮೈನರ್ ಕೆಲಸ ಕೂಡ ಟೋಟಲ್ ಆಗಿ ಎಲ್ಲ ರೆಡಿ ಮಾಡಿದೀವಿ. ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿದೆ, ನೋಡ್ಬೋದು ನೀವು. ಸೌಂಡ್ ಕೂಡ एकदम ಪರ್ಫೆಕ್ಟ್ ಆಗಿದೆ. ಈ ರೀತಿ ಕೆಲಸ ಆಗ್ಬೇಕು ಅಂದ್ರೆ ಮಾತ್ರ ಒಂದು ವೆಹಿಕಲ್ ಸ್ಮೂತ್ ಆಗಿ ನಡೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಾನು ಒಂದು ಸಾಧ್ಯ ಆದಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ
ಪ್ರಯತ್ನ ಮಾಡಿದೆ. ಕೆಲಸ ಕೂಡ ಅಷ್ಟೇ ನೀಟ್ ಆಗಿದೆ. ನೋಡ್ಬೋದು ನೀವು, ಪ್ರತಿಯೊಂದು ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ಪರ್ಫೆಕ್ಟ್ ಆಗಿ ಆಗಿದೆ. ಎಂಜಿನ್ ಸೌಂಡ್ ಅಂತೂ ಹೊಸ ವೆಹಿಕಲ್ ಸೌಂಡ್ ಫಸ್ಟ್ ಪ್ರಥಮ ಏನ್ ಸೌಂಡ್ ಬರುತ್ತಲ್ಲ ಅದೇ ಸೌಂಡ್ ಆಗಿದೆ. ಅಂದ್ರೆ ಅದಕ್ಕೆ ಏನ್ ಬೇಕೋ ಅದನ್ನ ಹಾಕಿದೀವಿ, ಅದಕ್ಕೆ ಹೇಗ್ ಬೇಕೋ ಹಾಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೀವಿ. ಆ ಕಾರಣಕ್ಕೆ ಮಾತ್ರ ಈ ರೀತಿ ಸ್ಮೂತ್ ಆಗೈತೆ ಎಂಜಿನ್ ಸೌಂಡ್. ಇದು ನನ್ನ ಅನಿಸಿಕೆ, ನನ್ನ ಪರ್ಫೆಕ್ಟ್ ವರ್ಕ್ ಕೂಡ ಆಗಿದೆ. ಇದೇ ರೀತಿಯ ನಿಮ್ಮ ಯಾವ್ದಾದ್ರು ವೆಹಿಕಲ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಕೆಲಸ ಕೂಡ ಪರ್ಫೆಕ್ಟ್ ಆಗಿ ಮಾಡಿಕೊಡ್ತೇವೆ. ಕೆಲಸನ ಹಾಗೆ ಪ್ರತಿಯೊಂದನ್ನು ಹಂಚ್ಕೊಳ್ಬೇಕಾಗ್ತದೆ. ಎಲ್ಲ ಫಿಟ್ಟಿಂಗ್ ಮಾಡಿ ಆದ ನಂತರ ನಾವು ಫಿಟ್ಟಿಂಗ್ ಮಾಡಿದ್ವಿ ಅಂತ ಹೇಳೋದಲ್ಲ. ಫಿಟ್ಟಿಂಗ್ ಮಾಡುವಾಗ ಏನೆಲ್ಲ ನಾವು ಫೇಸ್ ಮಾಡ್ತೀವಿ, ಯಾವ ರೀತಿ ನಾವು ಕೆಲಸ ಮಾಡ್ತೀವಿ, ಅದನ್ನೆಲ್ಲ ನಿಮ್ ಜೊತೆಗೆ ಶೇರ್ ಮಾಡಿದೀನಿ ನಾನು ವಿಡಿಯೋ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ನಮ್ಮ ವಿಡಿಯೋ ಕೂಡ ಸ್ವಲ್ಪ ಲಾಂಗ್ ಆಗುತ್ತೆ, ನೋಡ್ರಿ. ಎಲ್ರು ಒಂದು ಒಳ್ಳೆ ಜನರಲ್ ನಾಲೆಜ್ ಕೂಡ ನಿಮ್ಗೂ ಸಿಗುತ್ತೆ. ಈಗ ಕಲಿತಾ ಇರತಕ್ಕಂತ ಮೆಕ್ಯಾನಿಕ್ಗಳಿಗೆ, ಯುವ ಪೀಳಿಗೆ ಏನಿದೆ ಈ ಕಡೆ, ಅವ್ರಿಗೆ ಬಹಳ ಅನುಕೂಲ ಐತಿ ಯಾವ ರೀತಿ ಕೆಲಸ ಮಾಡ್ಬೋದು ಅಂತೇಳಿ. ಅವ್ರಿಗೂ ಒಂದು ಒಳ್ಳೆ ಉತ್ಸಾಹ ಬರುತ್ತೆ ಈ ರೀತಿ ವಿಡಿಯೋ ನೋಡೋದ್ರಿಂದ. ಎಲ್ರಿಗೂ ಆ ರೀತಿ ಕೆಲಸ ಮಾಡ್ಬೇಕು ಅನ್ನೋರಿಗೆ ಎಲ್ರಿಗೂ ಶೇರ್ ಮಾಡ್ರಿ. ಎಲ್ರು ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಮತ್ತೆ ಸಿಗೋಣ. ಯಾವ್ದಾದ್ರು ಒಂದು ಒಳ್ಳೆ ಈ ರೀತಿ ಇಂಪಾರ್ಟೆಂಟ್ ಫಾಲ್ಟ್ ಇರುವಂತ ವೆಹಿಕಲ್ಸ್ ಗಳು ಬಂದ್ರೆ ನಾನು ವಿಡಿಯೋ ಮಾಡಿ ನಿಮ್ ಜೊತೆಗೆ ಹಂಚ್ಕೊಳ್ತೇನೆ. ಅಲ್ಲಿವರೆಗೂ ಸಿಗೋಣ. ಎಲ್ರಿಗೂ ನಮಸ್ಕಾರ, ಬಾಯ್.